ಹಾಯ್ ಸ್ನೇಹಿತರೆ, ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ರುದ್ರೇಶ್ ರೆಡ್ಡಿ ಚಾನಲ್. ಹೋಪ್ ಯು ಆಲ್ ಆರ್ ಫ್ಯಾಂಟಾಸ್ಟಿಕ್. ಸ್ನೇಹಿತರೆ, ಈ ಒಂದು ವಿಡಿಯೋದಲ್ಲಿ ನಾವು IP ಅಡ್ರೆಸ್ನ ಬಗ್ಗೆ ಕಂಪ್ಲೀಟಾಗಿ ತಿಳ್ಕೊಳ್ತಾ ಹೋಗೋಣ. IP ಅಡ್ರೆಸ್ ಅಂದರೆ ಏನು, ಅದರ ಯೂಸಸ್ ಹೇಗೆ, ಹಾಗೆ ಅದರಲ್ಲಿ ಎಷ್ಟು ವಿಧಗಳಿದಾವೆ, ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ಏನೆಲ್ಲ ಇಂಪಾರ್ಟೆಂಟ್, ಏನೆಲ್ಲ ಪ್ರಶ್ನೆಗಳನ್ನು ಕೇಳ್ತಾರ, ಕಂಪ್ಲೀಟಾಗಿ ನಿಮಗೆ ಮಾಹಿತಿಯನ್ನು ಕೊಡ್ತಾ ಹೋಗ್ತೀನಿ. ಸೊ ಕೊನೆಯ ತನಕ ನೋಡಿ, ನಿಮಗೆ IP ಅಡ್ರೆಸ್ ಬಗ್ಗೆ ಕಂಪ್ಲೀಟ್ ಮಾಹಿತಿ ಸಿಗ್ತದೆ, ಬೇರೆ ಏನೋ ನೋಡೋ ಅವಶ್ಯಕತೆಯೇ ಇಲ್ಲ. ಹಾಗೆ ನೀವೇನಾದರೂ ನಮ್ಮ ಚಾನಲ್ಗೆ ಹೊಸಬರಾಗಿದ್ದರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಬನ್ನಿ ಇವತ್ತಿನ ವಿಡಿಯೋನ ಆರಂಭ ಮಾಡ್ತಾ ಹೋಗೋಣ. ಫಸ್ಟ್ ಆಫ್ ಆಲ್ IP ದ ಫುಲ್ ಫಾರ್ಮ್ ಅನ್ನ ಕೇಳ್ತಾರೆ ಎಕ್ಸಾಮಲ್ಲಿ. ನಿಮಗೆಲ್ಲ ಗೊತ್ತಿರ್ತಕ್ಕಂಥದ್ದೇ, ಮತ್ತೊಂದ್ಸಲ ರಿಪೀಟ್ ಮಾಡ್ತೀನಿ. ಇಂಟರ್ನೆಟ್ ಪ್ರೋಟೋಕಾಲ್ ಅಂತ ಹೇಳಿ. IP ಯ ಫುಲ್ ಫಾರ್ಮ್ ಅಂದ್ಬಿಟ್ಟು ಇಂಟರ್ನೆಟ್ ಪ್ರೋಟೋಕಾಲ್ ಅಂತ ಹೇಳಿ. IP ಅಂದರೆ ಏನು? ಇಟ್ ಈಸ್ ಎನ್ ಅಡ್ರೆಸ್ ಈಸ್ ಯೂನಿಕ್ ಐಡೆಂಟಿಫೈಯರ್. ಅಂದರೆ ಇವಾಗ ನಮಗೆಲ್ಲ ಹೆಸರಿದೆಯಲ್ಲ, ರುದ್ರೇಶ್, ಮಹೇಶ್, ಸುರೇಶ್, ಪ್ರದೀಪ್, ಪಲ್ಲವಿ, ಕವಿತಾ, ಸ್ನೇಹ, ಜ್ಯೋತಿ. ಸೊ ಈ ರೀತಿಯಾಗಿ ನಾವು ಯುನಿಕ್ ಆಗಿ ಐಡೆಂಟಿಫೈ ಮಾಡ್ತೀವಲ್ಲ, ಅದೇ ರೀತಿಯಾಗಿ ಇಲ್ಲೂ ಕೂಡ ಏನಾಗ್ತದೆ, ಯುನಿಕ್ ಆಗಿ ನಾವು ಅಡ್ರೆಸ್ಸನ್ನು ಕೊಡಬೇಕಾಗ್ತದೆ. ಯಾವುದಕ್ಕೆ? ಕಂಪ್ಯೂಟರ್ಸ್ಗಳಿಗೆ, ಫೋನ್ಗಳಿಗೆ, ಅದರ್ ನೆಟ್ವರ್ಕ್ ಡಿವೈಸಸ್ ಲೈಕ್ ರೌಟರ್, ಸ್ವಿಚ್, ಓಕೆ, ಹಬ್. ಸೊ ಎಲ್ಲದಕ್ಕೂ ಯೂನಿಕ್ ಐಡೆಂಟಿಫೈ ಆಗಬೇಕಲ್ಲ. ಫಾರ್ ಎಕ್ಸಾಂಪಲ್, ಇವಾಗ ಇಲ್ಲಿ ಎರಡು ಕಂಪ್ಯೂಟರ್ದ ಅನ್ಕೊಳ್ಳಿ, ಇಲ್ಲೊಂದು ಕಂಪ್ಯೂಟರ್ದ ಎರಡು ಕಂಪ್ಯೂಟರ್ಗೆ ಸೇಮ್ IP ಅಡ್ರೆಸ್ ಕೊಟ್ಟರೆ ಏನಾಗ್ತದೆ? ಫಾರ್ ಎಕ್ಸಾಂಪಲ್, ಇಬ್ಬರು ವ್ಯಕ್ತಿಗೆ ಸೇಮ್ ನೇಮ್ ಇದ್ದರೆ ಏನಾಗ್ತದೆ? ಸಮ್ಟೈಮ್ಸ್ ಕನ್ಫ್ಯೂಷನ್ ಸ್ಟಾರ್ಟ್ ಆಗ್ತಲ್ಲ. ಹಾಗೆ ಇಂಟರ್ನೆಟ್ಟಲ್ಲೂ ಕೂಡ ಕನ್ಫ್ಯೂಷನ್ ಸ್ಟಾರ್ಟ್ ಆಗೋ ಸಾಧ್ಯತೆಗಳಿರ್ತಾವ, ಕಾಂಪ್ಲೆಕ್ಸಿಟಿ ಕ್ರಿಯೇಟ್ ಆಗೋ ಸಾಧ್ಯತೆಗಳು ಇರ್ತಾವೆ. ಅದಕ್ಕೋಸ್ಕರ ನಾವೇನು ಮಾಡಬೇಕಾಗ್ತದೆ? ಯುನಿಕ್ ಆಗಿ ಎಲ್ಲದಕ್ಕೂ ಸಪ್ರೇಟ್ ಹೆಸರುಗಳಿಂದ ಐಡೆಂಟಿಫೈ ಮಾಡಬೇಕಾಗ್ತದೆ. ಸಪ್ರೇಟ್ ಹೆಸರುಗಳಂದರೆ ಏನು? ಈ ಇಂಟರ್ನೆಟ್ ವರ್ಡಲ್ಲಿ IP ಅಂತ ಕರಿತೀವಿ. ಅದಕ್ಕೆ ಅರ್ಥ ಆಗ್ತಿದೆಯಲ್ಲ? ಯುನಿಕ್ ಐಡೆಂಟಿಫೈಯರ್ ಅಸೈನ್ ಟು ದ ಡಿವೈಸಸ್. ಓಕೆ, ಯಾವ ರೀತಿಯಾಗಿ ಕಾಣಿಸ್ತದೆ ಅದು ಅಂದರೆ ಇಲ್ಲಿದೆ ನೋಡಿ, 192, 168, 11. ಸೊ ಅದರಲ್ಲಿ ಎದರಿಂದ ಸಪ್ರೇಟ್ ಮಾಡಿರ್ತಾರೆ ಅಂತ ಕೇಳ್ತಾರೆ. IP ಅಡ್ರೆಸ್ಸಲ್ಲಿ ಡಾಟ್ ಇಂದ ಸಪ್ರೇಟ್ ಮಾಡಿರ್ತಾರೆ. ಇಂಪಾರ್ಟೆಂಟ್, ಒಂದು ವರ್ಡ್ ಅಥವಾ ಒಂದು ವಾಕ್ಯದಲ್ಲಿ ಕೊಟ್ಟು ಕೇಳ್ತಾರೆ, IP ಅಡ್ರೆಸಸ್ ಆರ್ ಸಪ್ರೇಟೆಡ್ ಬೈ ದ ಡಾಟ್, ಎಸ್ ಆರ್ ನೋ, ಅಥವಾ IP ಅಡ್ರೆಸಸ್ ಆರ್ ಸಪ್ರೇಟೆಡ್ ಬೈ ದ ಸೆಮಿಕೋಲನ್ ಅಂತ ಕೊಡ್ತಾರೆ ನಮಗೆ. ಸೊ ಗೊತ್ತಿರಲಿ, ಆ ಸಮಯದಲ್ಲಿ ಸೆಮಿಕೋಲನ್ 100% ತಪ್ಪಾಗ್ತದೆ. ಆಲ್ವೇಸ್ ಡಾಟ್ ಇಂದನೇ ರೀಪ್ರೆಸೆಂಟ್ ಮಾಡ್ತಾರೆ. ನೋಡ್ಬೋದು ಇಲ್ಲಿ ನೀವು ಸ್ಕ್ರೀನ್ ಮೇಲೆ, ಸರಿನಾ? ನೆಕ್ಸ್ಟ್, ಈ IP ಅಡ್ರೆಸ್ಸಲ್ಲಿ ವಿಧಗಳು ಎಷ್ಟಿದಾವ? ಸೊ ಟೋಟಲ್ ಆಗಿ ನಾವು 2 ವಿಧಗಳನ್ನು IP ಅಡ್ರೆಸ್ಸಲ್ಲಿ ನೋಡ್ತೀವಿ. ಯಾವ್ಯಾವುದು? ಒಂದು IPv4, ಇನ್ನೊಂದು IPv6. V4 ಅಂದರೆ ವರ್ಷನ್ 4 ಅಂತ ಅರ್ಥ, V6 ಅಂದರೆ ವರ್ಷನ್ 6 ಅಂತ ಅರ್ಥ. ಸರಿ, ಎರಡು ಯಾಕೆ ಮಾಡಿದ್ದಾರೆ ಇದಕ್ಕೆ ಹೇಳ್ತಾ ಹೋಗ್ತೀನಿ, ಕ್ಲಾಸಲ್ಲಿ ನಿಮಗೆ ಗೊತ್ತಾಗ್ತದೆ. ಸದ್ಯಕ್ಕೆ IPv4 ಇಂದ ಆರಂಭ ಮಾಡೋಣ. IPv4 ಅಂದರೆ ಎಷ್ಟು ಬಿಟ್ ಇರ್ತದೆ? ಆ ಪಾಯಿಂಟ್ ಇಂಪಾರ್ಟೆಂಟ್. IPv4 ಅಂದರೆ ನಿಮಗೆ 32 ಬಿಟ್. ವೆರಿ ಇಂಪಾರ್ಟೆಂಟ್, ಎಕ್ಸಾಮಲ್ಲಿ ಬಂದಿರೋ ಪ್ರಶ್ನೆ. IPv4 ಅಂದರೆ 32 ಬಿಟ್. ಓಕೆ, ಐ ವಿಲ್ ರೈಟ್ ಇಟ್ ಹಿಯರ್, 32 ಬಿಟ್. ನೆಕ್ಸ್ಟ್, ಇಲ್ಲೇನು ಕೊಟ್ಟಿದ್ದಾರೆ ಅವರು? IPv4 ಅಂದರೆ ದ ಒರಿಜಿನಲ್ IP ಫಾರ್ಮ್ಯಾಟ್ ವಿತ್ ಅಡ್ರೆಸಸ್ ರೀಪ್ರೆಸೆಂಟೆಡ್ ಆಸ್ ಅ 8 ಬಿಟ್. 8 ಬಿಟ್ಟಿನ 4 ಗುಂಪುಗಳಾಗಿ ನಾವು ರೀಪ್ರೆಸೆಂಟ್ ಮಾಡ್ತೀವಿ ಅಂತ. 8 ಬಿಟ್ಟಿನ 4 ಗುಂಪುಗಳು ಹೆಂಗೆ? 1, 2, 3, 4. ಸೊ 4 ಗುಂಪು ಆಯ್ತಲ್ಲ. ಸೊ 4 ಗುಂಪು ಮಾಡಿದರೆ ಪರಿಣಾಮ ಏನಾಯಿತು? 8 1 8, 8 1 16, 8 3 24, 8 4 32. ಈ 4 ಕೂಡಿಸಿದಾಗ 32 ಬಿಟ್ ಆಯಿತು. ಇಲ್ಲಿರೋದೇ ಬಂತಲ್ಲ. ಓಕೆ, ಅದಕ್ಕೋಸ್ಕರ ಹೇಳ್ತಾರೆ ಅವರು 8 ಬಿಟ್ಟಿನ 4 ಗುಂಪುಗಳನ್ನು ಮಾಡಿ ನಾವು ಈ IPv4 ಅಡ್ರೆಸ್ಸಲ್ಲಿ ರೀಪ್ರೆಸೆಂಟ್ ಮಾಡ್ತೀವಿ. ಓಕೆ, 4 8 ಬಿಟ್ ನಂಬರ್ಸ್ ಆ್ಯಂಡ್ ಅಗೇನ್ ಸಪ್ರೇಟೆಡ್ ಬೈ ದ ಡಾಟ್ಸ್. ಇದು ಕೂಡ ಇಂಪಾರ್ಟೆಂಟ್, ಹೇಳಿದ್ನಲ್ಲ ನಾನು, ಡಾಟ್ ಇಂದಾನೇ ಸಪ್ರೇಟ್ ಆಗಿರ್ಬೇಕಂತ ಹೇಳಿ. ಓಕೆ, ನೆಕ್ಸ್ಟ್ ಅರ್ಥ ಆಗ್ತಿದೆಯಲ್ಲ ಇದು ಯಾಕೆ 8 8 8 8 ಬಂತಂತ ಹೇಳಿ ಇಲ್ಲಿ ಕೊಟ್ಟಿದ್ದಾರಲ್ಲ, ಸಪ್ರೇಟ್ ಮಾಡ್ತಾ ಇದ್ದಾರಾ. 8 ಬಿಟ್ 8 ಬಿಟ್ 8 ಬಿಟ್ ಅಂತ ಹೇಳ್ಬಿಟ್ಟು 4 ಗುಂಪು ಮಾಡ್ಕೋತಾ ಇದ್ದಾರಾ. ಸೇಮ್ ಅಲ್ಲ, ಹಂಗೆ ಬರೆದ್ರು ಒಂದೇ, 32 ಬಿಟ್ ಬರೆದ್ರು ಕೂಡ ಒಂದೇ ಆಗಿರ್ತಕ್ಕಂಥದ್ದು. ನೆಕ್ಸ್ಟ್ ಪಾಯಿಂಟ್, ಈ IPv4 ಇಂದ ಎಷ್ಟು IP ಅಡ್ರೆಸ್ಗಳನ್ನು ಜನರೇಟ್ ಮಾಡ್ಬೋದು ಅಂದರೆ 4.3 ಬಿಲಿಯನ್ ಯೂನಿಕ್ IP ಅಡ್ರೆಸ್ಗಳನ್ನು. ಓಕೆ, ಬೇರೆ ಬೇರೆ ಆಗಿರ್ತಕ್ಕಂಥ 4.3 ಬಿಲಿಯನ್ IP ಅಡ್ರೆಸ್ಗಳನ್ನು ಪ್ರೊಡ್ಯೂಸ್ ಮಾಡ್ಬೋದಾಗ್ಯದ. ಓಕೆ, ಸೊ ಬಿಲಿಯನ್ ಅಂತಕ್ಕಂಥ ವರ್ಡ್ ನೋಡಿ ಅನಿಸುತ್ತೆ, ಇಟ್ ಈಸ್ ಅ ವೆರಿ ಹ್ಯೂಜ್ ನಂಬರ್ ಅಂತೇಳಿ. ಅಫ್ಕೋರ್ಸ್ ಇಟ್ ಇಸ್ ಅ ಹ್ಯೂಜ್ ನಂಬರ್, ಬಟ್ ನವ ಡೇಸ್ ಏನಾಗ್ತಾ ಇದೆ, ಇಷ್ಟು IP ಅಡ್ರೆಸ್ಗಳು ನಮ್ಗೆ ಇದ್ರೂ ಕೂಡ ಶಾರ್ಟೇಜ್ ಆಗ್ತಾ ಇದೆ. ಯಾಕಂದರೆ ಅಷ್ಟೊಂದು ಎಲೆಕ್ಟ್ರಾನಿಕ್ ಡಿವೈಸ್ಗಳು ಪ್ರೊಡ್ಯೂಸ್ ಆಗ್ತಾ ಇದ್ದಾವೆ ಜಗತ್ತಿನಲ್ಲಿ. ಅರ್ಥ ಆಗ್ತಿದೆಯಲ್ಲ? ನಾವು ನಾಟ್ ಓನ್ಲಿ ವಿ ಆರ್ ಟಾಕಿಂಗ್ ಅಬೌಟ್ ಕರ್ನಾಟಕ ಆರ್ ಇಂಡಿಯಾ, ನಥಿಂಗ್ ಲೈಕ್ ದಟ್. ವಿ ಆರ್ ಟಾಕಿಂಗ್ ಅಬೌಟ್ ದ ಎಂಟೈರ್ ಯೂನಿವರ್ಸ್ ವೆನ್ ಇಟ್ ಕಮ್ಸ್ ಟು ದ ಇಂಟರ್ನೆಟ್ ಅಲ್ವಾ? ಸೊ ಅದಕ್ಕೋಸ್ಕರ ತುಂಬ ರೆಡ್ಯೂಸ್ ಆಗ್ತಾ ಇದೆ. ಇರೋದೇ 4.3 ಬಿಲಿಯನ್ನು, ಅದರಲ್ಲಿ ದಿನಕ್ಕೆ ಲಕ್ಷಾಂತರ ಜನ ಫೋನ್ ತಗೊಳ್ಳೋದು, ಕಂಪ್ಯೂಟರ್ ತಗೊಳ್ಳೋದೆಲ್ಲ ಮಾಡ್ತಾ ಇದ್ದಾರೆ. ಹಾಗಾಗಿ ಇಟ್ ಈಸ್ ಎನ್ ಲೆಸ್ ನಂಬರ್ ಅಂತ ಹೇಳ್ಬೋದು. ಈ ಶಾರ್ಟೇಜ್ ಆಗುತ್ತೆ ಅನ್ನೋದನ್ನು ಅರ್ಥ ಮಾಡ್ಕೊಂಡಿರ್ತಕ್ಕಂಥ ಟೀಮ್ ಏನಾಗ್ತಾ ಇದೆ ಅಲ್ಲ, ಈ IP ಪ್ರೊಡ್ಯೂಸ್ ಮಾಡ್ತಕ್ಕಂಥ ಟೀಮ್, IP ಪ್ರೊವೈಡ್ ಮಾಡ್ತಕ್ಕಂಥ ಟೀಮ್ ಹೊಸ ವರ್ಷನ್ನ ತೆಗೆದುಕೊಂಡು ಬಂದಿದೆ. ಅದರ ಹೆಸರೇನು? IPv6. ಇಲ್ಲಿ ಸೆಂಟೆನ್ಸಲ್ಲಿ ಕೊಟ್ಟಿದ್ದಾರೆ, ಕ್ಲಿಯರ್ ಆಗ್ತದೆ ನೋಡಿ ನಿಮಗೆ.
ದ ನ್ಯೂವರ್ ಫಾರ್ಮ್ಯಾಟ್ ಕ್ರಿಯೇಟೆಡ್ ಡ್ಯೂ ಟು ದ ಶಾರ್ಟೇಜ್ ಆಫ್ ದ IPv4 ಅಡ್ರೆಸ್. ಅರ್ಥ ಆಗ್ತಿದೆಯಲ್ಲ, IPv4ದು ಶಾರ್ಟೇಜ್ ಆಗ್ತಿರೋ ಸಲುವಾಗಿ, ನಾಟ್ ನಾವು, ಇನ್ ಫ್ಯೂಚರ್ ಆಗುತ್ತೆ, ಡೆಫಿನೆಟ್ಲಿ ಆಗುತ್ತೆ, ಅದನ್ನು ಓವರ್ಕಮ್ ಮಾಡೋ ಸಲುವಾಗಿ IPv6 ತಂದಿರ್ತಕ್ಕಂಥದ್ದು. ನೆಕ್ಸ್ಟ್ ಪಾಯಿಂಟ್, IP ಅಡ್ರೆಸ್ ಯಾವ ರೀತಿಯಾಗಿರ್ತದೆ ಅಂದರೆ ಹೆಕ್ಸಾಡೆಸಿಮಲ್ ಫಾರ್ಮ್ಯಾಟಲ್ಲಿ ಇರ್ತದೆ. ಇಲ್ಲಿ ನೋಡಿ ಹೆಂಗಿತ್ತು, 192.168.1.1 ಇದ್ರೆ ಏನಾದರೂ ನಂಬರ್ ಬರ್ತಾ ಇತ್ತಾ, ABC ಹಿಂಗೇನಾದರೂ ಇಲ್ಲ. ಬಟ್ ಇಲ್ಲಿ ನೋಡಿ ಆ ಥರ ಅದ, B ಬರ್ತದೆ, A ಬರ್ತದೆ, ಹಾಗೆ C ಬರ್ತದೆ, D ಬರ್ತದೆ. ಅರ್ಥ ಆಗ್ತಿದೆಯಲ್ಲ. ಸೊ ಈ ರೀತಿಯಾಗಿ ರೀಪ್ರೆಸೆಂಟ್ ಮಾಡಿದರೆ ಅದನ್ನೇ ನಾವೇನಂತ ಕರಿತೀವಿ, IPv6 ಅಂತ ಕರಿತೀವಿ. ಆಫರ್ ಅ ವ್ಯಾಸ್ಟ್ಲಿ ಲಾರ್ಜರ್ ಫುಲ್ ಆಫ್ ಅಡ್ರೆಸಸ್. ನೀವು ಇಮ್ಯಾಜಿನ್ ಕೂಡ ಮಾಡೋಕ್ಕಾಗಲ್ಲ, ಅಷ್ಟೊಂದು ದೊಡ್ಡ ಪ್ರಮಾಣದಾಗ IP ಅಡ್ರೆಸ್ಗಳು ನಮಗೆ ಈ IPv6 ಅಲ್ಲಿ ಸಿಗ್ತದೆ. ನೆಕ್ಸ್ಟ್ ಪಾಯಿಂಟ್ ಇನ್ನೊಂದು ಬಿಟ್ವಿ ನಾವು, IPv4 ಅಂದರೆ 32 ಬಿಟ್ ಅಂತ ಹೇಳಿದ್ವಿ. ಹಾಗಾದರೆ IPv6 ಅಂದರೆ 128 ಬಿಟ್. ಇದರಲ್ಲಿ ಅರ್ಥ ಆಗ್ತಾ ಇದೆ ನಮಗೆ ಎಷ್ಟೊಂದು ಅದಕ್ಕೆ ಇದಕ್ಕೆ ಡಿಫ್ರೆನ್ಸ್ ಇದೆ ಅಂತ ಹೇಳ್ಬಿಟ್ಟು. IPv4 ಅಂದರೆ 32, IPv6 ಅಂತ ಬಂದರೆ ನಿಮಗೆ 128 ಬಿಟ್ ಇರ್ತಕ್ಕಂಥದ್ದು. ಅರ್ಥ ಆಗ್ತಿದೆಯಲ್ಲ, 128 ಬಿಟ್ಸ್. ನೆಕ್ಸ್ಟ್, ಈ IP ಅಡ್ರೆಸ್ಗಳಲ್ಲಿ ಅವರು ಕ್ಲಾಸ್ಗಳನ್ನ ಮಾಡ್ತಾ ಹೋಗ್ತಾರೆ. ನೋಡಿ, IP ಅಡ್ರೆಸಸ್ ಆರ್ ಡಿವೈಡೆಡ್ ಇಂಟು 5 ಕ್ಲಾಸಸ್. ಎಕ್ಸಾಮಲ್ಲಿ ಇದ್ರ ರಿಲೇಟೆಡ್ ಪ್ರಶ್ನೆ ಬಂದಿತ್ತು ಮೊನ್ನೆ ವಿಲೇಜ್ ಅಕೌಂಟ್ ಎಕ್ಸಾಮ್ ಆದಾಗ, ಸರಿನಾ? ಸೊ ಎಷ್ಟು ಡಿವೈಡ್ ಆಗ್ತಾ ಇದೆ ಅಂತೆ, 5 ಆಗಿ ಡಿವೈಡ್. ಯಾವ ಥರ, ABCDE. There are total 5 classes in the IP addresses, namely ABCDE. That is nothing but class A, class B, class D, ಕ್ಲಾಸ್ E ಅಂತ ಹೇಳಿ ಕರಿತೀವಿ. ಅರ್ಥ ಆಗ್ತಿದೆಯಲ್ಲ. ಸೊ ಇಲ್ಲಿ ಯಾವ ಥರ ರೀಪ್ರೆಸೆಂಟ್ ಮಾಡ್ತಾರೆ ಅಂತ ಇಲ್ಲಿ ಕೊಟ್ಟಿದ್ದೀವಿ ನೋಡಿ ನಾವು, IP ಅಡ್ರೆಸ್ ಕ್ಲಾಸಸ್ ಅಂತ ಹೇಳಿ. ಇದಕ್ಕೆ ಕ್ಲಾಸ್ಫುಲ್ IP ಅಡ್ರೆಸ್ಸಿಂಗ್ ಅಂತ ಕೂಡ ಕರೀತಾರೆ, ಕ್ಲಾಸ್ಫುಲ್ IP ಅಡ್ರೆಸ್ಸಿಂಗ್. ಓಕೆ, ನೆಕ್ಸ್ಟ್ ಇಲ್ಲಿ ನೋಡಿ, ಕ್ಲಾಸ್ A, ಕ್ಲಾಸ್ B, ಕ್ಲಾಸ್ C, ಕ್ಲಾಸ್ D, ಕ್ಲಾಸ್ C. ಇಲ್ಲಿ ಅವ್ರು ಏನು ಮಾಡ್ತಾ ಇದ್ದಾರೆ, ಫಸ್ಟ್ ಬೈಟ್, ಸೆಕೆಂಡ್ ಬೈಟ್, ಥರ್ಡ್ ಬೈಟ್, 4 ಬೈಟ್ ಇಷ್ಟೇ ಹಾಕೋತಾ ಇದ್ದಾರೆ. ಯಾಕೆ ಹೇಳಿ, 32 ಬಿಟ್ ಅಂತ ಬಂದಾಗ ನಾವೇನಂತ ಹೇಳಿದ್ವಿ, ಅಲ್ಲಿ 8ರ 4 ಗುಂಪನ್ನು ಮಾಡಬಹುದು ಅಂತ ಹೇಳಿದ್ವಿ ಅಲ್ವಾ. 8ರ 4 ಗುಂಪು, ಅದಕ್ಕೋಸ್ಕರ 4 ಗುಂಪು. ಇದು 1 ಗುಂಪು ಇಲ್ಲಿ ಬಂತು, ಇದು 2 ಗುಂಪು ಇಲ್ಲಿ ಬಂತು, ಇದು 3 ಗುಂಪು ಇಲ್ಲಿ ಬಂತು, ಇದು 4 ಗುಂಪು ಇಲ್ಲಿ ಬಂತು. ಓಕೆ, ನೆಕ್ಸ್ಟ್ ಇಲ್ಲಿ ಕೆಳಗಡೆ ಏನು ಕೊಟ್ಟಿದ್ದೀವಿ ನಾವು, ಬೈನರಿ ನೊಟೇಷನ್, ಡಾಟೆಡ್ ಡೆಸಿಮಲ್ ನೊಟೇಷನ್. ಇಲ್ಲಿ ಬಂದಿರೋ ವ್ಯಾಲ್ಯೂ ಡೆಸಿಮಲ್ ರೂಪದಲ್ಲದ, ಇಲ್ಲಿ ಕೊಡ್ತಕ್ಕಂಥ ವ್ಯಾಲ್ಯೂ ಏನದ, ಬೈನರಿ ರೂಪದಲ್ಲದ. ಕಂಪ್ಯೂಟರ್ ಯಾವ ಭಾಷೆಯಲ್ಲಿ ಅರ್ಥ ಮಾಡ್ಕೋತದ, ಬೈನರಿ ಭಾಷೆಯನ್ನು ಅರ್ಥ ಮಾಡ್ಕೋತದ. ಓಕೆ, ಸೊ ಸಪೋಸ್ ಇಲ್ಲೊಂದು ನಂಬರ್ ಕೊಡ್ತೀನಿ ನಾನು, 32 ಅಂತ ಹೇಳಿ. 32 ಇದು ಮನುಷ್ಯರಿಗೆ ಸಿಂಪಲ್ ಅರ್ಥ ಮಾಡ್ಕೊಳ್ಳೋಕ್ಕೆ. ಈ 32 ಅನ್ನೋದ್ರ ಬದಲು ನಾವು 1101011 ಈ ರೀತಿ ಏನಾದರೂ ಬಂದಿದ್ರೆ ಇದನ್ನ ಹೆಂಗೆ ಇಟ್ಕೊಂಡು ನೆನಪಿಟ್ಕೊಳ್ಳೋಕ್ಕಾಗುತ್ತೆ? ಒಂದಿದ್ರೆ ಏನೋ ನೆನಪಿಟ್ಕೋಬಹುದು, ಸಾವಿರಾರು ಇರ್ತಾವಲ್ಲ, ಇಟ್ ಈಸ್ ವೆರಿ ಡಿಫಿಕಲ್ಟ್ ಟು ರಿಮೆಂಬರ್. ಇವೆರಡನ್ನ ಕಂಪೇರ್ ಮಾಡಿ ನೋಡಿದಾಗ ವಿಚ್ ಇಸ್ ದ ಬೆಟರ್ ಆಪ್ಷನ್? 32 ಅನ್ನೋದು ಈಸಿಯಾಗಿ ನೆನಪಿಟ್ಕೋಬಹುದಾ? ಈ ಥರ 10011000 ಈ ಥರ ನೆನಪಿಟ್ಕೋಬಹುದು? ಆಬ್ವಿಯಸ್ಲಿ ಈ ಥರದ ನೆನಪಿಟ್ಕೊಳ್ಳೋಕೆ ಸಿಂಪಲ್ ಆಗ್ತದೆ. ಸೊ ಅದಕ್ಕೋಸ್ಕರ ನಾವು ಇದನ್ನು ಡೆಸಿಮಲ್ ಫಾರ್ಮ್ಯಾಟಲ್ಲಿ ರೀಪ್ರೆಸೆಂಟ್ ಮಾಡ್ತೀವಿ. IP ಅಡ್ರೆಸ್ ಅಂತ ಬಂದಾಗ ಡೆಸಿಮಲ್ ಫಾರ್ಮ್ಯಾಟ್. ಬ್ಯಾಕೆಂಡಲ್ಲಿ ಅದರದೇ ಆಗಿರತಕ್ಕಂಥ ಬೈನರಿ ಫಾರ್ಮ್ಯಾಟ್ ಇದ್ದೇ ಇರುತ್ತೆ 200%. ಬಟ್ ಅದು ಕಂಪ್ಯೂಟರ್ ಅರ್ಥ ಮಾಡ್ಕೊಳ್ಳೋಕ್ಕೆ, ಕಂಪ್ಯೂಟರ್ ಇಸ್ ಟು ಇಂಟೆಲಿಜೆಂಟ್, ಅದು ಅರ್ಥ ಮಾಡ್ಕೊಳ್ಳುತ್ತೆ. ಬಟ್ ಮನುಷ್ಯರಾದವರಿಗೆ ನಮಗೆ ಅರ್ಥ ಆಗಲ್ಲ. ಸೊ ನಾವು ಅರ್ಥ ಮಾಡ್ಕೋಬೇಕಂದ್ರೆ ಈ ಥರ 192.1.6.3 ಇವಾಗ ಗೊತ್ತಾಯಿತು, ಓಕೆ ಇದಂತ. ಇದನ್ನೇ ನಾವು ಸಪೋಸ್ ಡೆಸಿಮಲ್ ತೆಗೆದುಬಿಟ್ಟು ಬೈನರಿಯಲ್ಲಿ ಬರೆದ್ರೆ, ಜಸ್ಟ್ ಗಿವಿಂಗ್ ಎನ್ ಎಕ್ಸಾಂಪಲ್, ಈ ಥರ ಏನೋ ಬರುತ್ತೆ, ಅದು 1011 ಆಮೇಲೆ ಡಾಟ್, ಆಮೇಲೆ 001011 ಆಮೇಲೆ ಡಾಟ್, ಆಮೇಲೆ 10110 ಆಮೇಲೆ ಡಾಟ್, ಮತ್ತು 10011 ಈ ಥರ ನೋಡಿ. ಅಲ್ಲಿ ಕೂಡ 4 ಬೈಟ್ ಆಗಬೇಕು, 1 2 3 4, ಇಲ್ಲಿ 4 ಇದಾವಲ್ಲ, ಇಲ್ಲಿ 4. ಸೊ ಇದನ್ನು ನೆನಪಿಟ್ಕೊಳ್ಳೋದು ಈಸಿನಾ, ಇದನ್ನು ನೆನಪಿಟ್ಕೊಳ್ಳೋದು ಈಸಿನಾ? ಆಬ್ವಿಯಸ್ಲಿ ಇದನ್ನು ನೆನಪಿಟ್ಕೊಳ್ಳೋದು ಈಸಿ ಆಗ್ತದೆ. ಅರ್ಥ ಆಗ್ತಿದೆಯಲ್ಲ. ಅದಕ್ಕೋಸ್ಕರ ಡಾಟೆಡ್ ಡೆಸಿಮಲ್ ಹಾಗೆ ಬೈನರಿ ನೊಟೇಷನ್ ಅಂತ ಸಪ್ರೇಟಾಗಿ 2 ಕ್ಯಾಟಗರಿಯನ್ನು ಇಲ್ಲಿ ಕೊಟ್ಟಿರ್ತಕ್ಕಂಥದ್ದು. ನೆಕ್ಸ್ಟ್ ಇಲ್ಲಿ ಏಕೆ 4 ಬೈಟ್ ಸಪ್ರೇಟಾಗಿ ಮಾಡ್ಕೊಂಡಿದ್ವಿ ಅಂತ ಅದು ಕೂಡ ನಿಮಗೆ ಗೊತ್ತಾಯಿತು, 8 ಅಂತ ಹೇಳಿದ್ನಲ್ಲ, ಅದಕ್ಕೋಸ್ಕರ. ನೆಕ್ಸ್ಟ್ ಇವಾಗೇನು ಹೇಳ್ತಾ ಇರ್ತಾನಲ್ಲ, ಇದು ಎಕ್ಸಾಮ್ಗೆ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು. ಕ್ಲಾಸ್ ಎನಲ್ಲಿ ಫಸ್ಟ್ ಬೈಟ್ ಎದರಿಂದ ಸ್ಟಾರ್ಟ್ ಆಗ್ತದೆ, ಆಲ್ವೇಸ್ 0 ಇಂದ ಸ್ಟಾರ್ಟ್ ಆಗ್ತದೆ. ಸ್ನೇಹಿತರೆ, ಇದ್ರ ಎಕ್ಸ್ಪ್ಲನೇಷನ್ ಮಾಡಿದ ಮೇಲೆ ಇಲ್ಲಿ ಕ್ವಶನ್ ಕೂಡ ಡಿಸ್ಕಸ್ ಮಾಡ್ತಾ ಹೋಗ್ತೀನಿ ನಾನು. ಸೊ ನಿಮಗೆ ಬೆಟರ್ ಕ್ಲಿಯರ್ ಆಗ್ತದೆ ಅವಾಗ. ಸದ್ಯಕ್ಕೆ ಇಷ್ಟು ನೆನಪಿಟ್ಕೊಳ್ಳಿ, ಕ್ಲಾಸ್ ಎ ಅಂತ ಬಂದಾಗ ಫಸ್ಟ್ ಬೈಟ್ ಯಾವಾಗಲೂ 0 ಇರ್ತದೆ 100%. ಕ್ಲಾಸ್ ಬಿ ಅಂತ ಬಂದಾಗ 10 ಇರ್ತದೆ. ಕ್ಲಾಸ್ ಸಿ ಅಂತ ಬಂದಾಗ 110 ಅಂತ ಇರ್ತದೆ. ಕ್ಲಾಸ್ ಡಿ ಅಂತ ಬಂದಾಗ 1110 ಅಂತ ಇರ್ತದೆ. ಕ್ಲಾಸ್ ಇ ಅಂತ ಬಂದಾಗ 111 ಅಂತ ಇರ್ತದೆ. ಸರಿನಾ? ಸೊ ನಿಮ್ಮ ಎಕ್ಸಾಮಲ್ಲಿ ಕೇಳ್ತಾರೆ, ಒಂದೇನೋ ಕೊಟ್ಬಿಟ್ಟು 10 ಅಂತ ಕೊಟ್ಬಿಟ್ಟು, ಸೊ ಇದು ಯಾವ ಕ್ಲಾಸ್ಗೆ ಸಂಬಂಧಪಟ್ಟಿರ್ತಕ್ಕಂಥದ್ದು? ಫಸ್ಟ್ ಬೈಟ್ ಯಾವಾಗಲೂ 1, ಅದರ ನಂತರ 0, ಮುಂದೆ ಬೇಕಾದ ಬರಲಿ ಅದು. ಓಕೆ, ಅದು ಬೇಕಾದ ಬರಲಿ, ನಿಮಗೆ ಬೇಕಾಗಿಲ್ಲ. ಸ್ಟಾರ್ಟಿಂಗ್ 10 ಇತ್ತಂದರೆ 100% ಅದು ಕ್ಲಾಸ್ ಬಿಗೆ ಸಂಬಂಧಪಟ್ಟಿರ್ತಕ್ಕಂಥದ್ದು, ನೆನಪಿಟ್ಕೋಬೇಕು. ಅರ್ಥ ಆಗ್ತಿದೆಯಲ್ಲ? ಸೊ ಇಲ್ಲಿ ನಿಮಗೆಲ್ಲ ಗೊತ್ತಿದೆ, ಒಂದೇದು 8 ಬಿಟ್ ಅಂತ ಹೇಳಿ. 8 ಬಿಟ್ ಅಂದರೆ ಹೆಂಗೆ, 1
0 1 2 3 4 5 6 7 8. ಸೊ ಇದು 8 ಬಿಟ್ ಆ್ಯಕ್ಚುಲ್ ಆಗಿರ್ತಕ್ಕಂಥದ್ದು. ಬಟ್ ನಾವಿಲ್ಲೇನು ಮಾಡ್ತಾ ಇದ್ದೀವಿ, ಅಂಡರ್ಸ್ಟ್ಯಾಂಡಿಂಗ್ ಪರ್ಪಸ್ಗೆ ಕೇವಲ ಸ್ಟಾರ್ಟಿಂಗ್ ಡಿಜಿಟನ್ನು ತೆಗೆದುಕೊಂಡ್ಬಿಟ್ಟು ಎಕ್ಸ್ಪ್ಲನೇಷನ್ ಮಾಡ್ತಾ ಇದ್ದೀನಿ ನಿಮಗೆ. ಓಕೆನಾ? ಸಪೋಸ್ 0 ಇತ್ತಂದರೆ ಅದನ್ನು ಕ್ಲಾಸ್ ಎ ಅಂತ ಅಂದ್ಕೊಳ್ಳಿ. 0 ಬದಲಿಯಲ್ಲಿ 1 ಬಂದುಬಿಟ್ಟು 0 ಅಂತ ಬಂದಿದ್ರೆ ಕ್ಲಾಸ್ ಬಿ ಅಂತ ಅಂದ್ಕೊಳ್ಳಿ. 1 1 0 ಅಂತ ಬಂದಿತ್ತಂದರೆ ಅವಾಗ ಅದನ್ನು ಕ್ಲಾಸ್ ಸಿ ಅಂತ ಅಂದ್ಕೊಳ್ಳಿ. 1 1 1 0 ಈ ಥರ ಮುಂದೆ ಬಂದಿತ್ತಂದರೆ ಅವಾಗ ಅದು ಕ್ಲಾಸ್ ಡಿ ಆಗ್ತದೆ. ಆಮೇಲೆ ಮತ್ತೊಂದು 1 ಬಂದಿತ್ತಂದರೆ ಅದು ಕ್ಲಾಸ್ ಸಿ ಆಗ್ತದೆ. ನೋಡಿ, ಮುಂದ್ಗಡೆ ಬೇಕಾದಿರಲಿ, ಅದ್ರ ಬಗ್ಗೆ ನೀವು ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ. ಸ್ಟಾರ್ಟಿಂಗ್ ಏನಿರ್ತದಲ್ಲ ಅದು ಇಂಪಾರ್ಟೆಂಟ್. ಕೇವಲ 0 ಬಂದರೆ ಕ್ಲಾಸ್ ಎ ಅಂತ ಹಾಕಿ ಆಪ್ಷನಲ್ಲಿ, 1 0 ಬಂದರೆ ಕ್ಲಾಸ್ ಬಿ ಅಂತ ಹಾಕಿ, 1 1 0 ಬಂದರೆ ಕ್ಲಾಸ್ ಸಿ ಆ್ಯಂಡ್ ಸೋ ಆನ್. ಅರ್ಥ ಆಗ್ತಿದೆಯಲ್ಲ? ಸೊ ಇದನ್ನು ಎಕ್ಸಾಮಲ್ಲಿ 200% ಕೇಳ್ತಾರೆ, ನೆನಪಿಟ್ಕೋಬೇಕು. ಮೊನ್ನೆ ಎಕ್ಸಾಮಲ್ಲಿ ಕೂಡ ಇದರ ಮೇಲೆ ಪ್ರಶ್ನೆ ಬಂದಿದೆ ನಿಮಗೆ. ಹೋಪ್ ನಿಮಗೆ ಅರ್ಥ ಆಯಿತು ಅನ್ಕೊತೀನಿ. ಕ್ಲಾಸ್ ಎ ಅಂದರೆ ಎಷ್ಟರಿಂದ ಎಷ್ಟು, ಕ್ಲಾಸ್ ಬಿ ಅಂದರೆ ಏನು ಆ್ಯಂಡ್ ಸೋ ಆನ್ ಅಂತ. ಓಕೆ, ಈ ವ್ಯಾಲ್ಯೂನ ನೆನಪಿಡಬೇಕು. ಸಿಂಪಲ್ ಆಗಿದೆ. ಮೊದಲು ನಿಮಗೆ ಎಕ್ಸಾಮಲ್ಲಿ ಕೇಳಿದರೆ ನಿಮಗೇನೋ ಅರ್ಥ ಆಗಿಲ್ಲ ಅಂದ್ರೆ ಒಂದು ಕೆಲಸ ಮಾಡಿ, 1 0 ಹಾಕೊಳ್ಳಿ, ಆಮೇಲೆ 1 0 ಬರ್ಕೊಳ್ಳಿ, ಆಮೇಲೆ 1 1 0 ಬರ್ಕೊಳ್ಳಿ, ಆಮೇಲೆ 1 1 0 ಬರ್ಕೊಳ್ಳಿ, ಆಮೇಲೆ 1 1 1 0 ಅಂತ ಬರ್ಕೊಳ್ಳಿ. ಸೊ ಸಿಂಪಲ್ ಆಗಿ ಇಷ್ಟು ಬರ್ಕೊಂಡ್ರೆ ಗೊತ್ತಾಯ್ತಲ್ಲ, ಕ್ಲಾಸ್ ಎ, ಕ್ಲಾಸ್ ಬಿ, ಕ್ಲಾಸ್ ಸಿ, ಕ್ಲಾಸ್ ಡಿ, ಕ್ಲಾಸ್ ಸಿ. ದಟ್ಸ್ ಇಟ್. ಮತ್ತೇನಿದೆ ಇದರಲ್ಲಿ? ಓಕೆ, ಸೊ ಇದು ಬಂದುಬಿಟ್ಟು ಬೈನರಿಯಲ್ಲಿ 1 0 0 1 ಈ ಥರ ರೀಪ್ರೆಸೆಂಟ್ ಮಾಡಿದಾಗ. ಅದೇ ಡೆಸಿಮಲ್ ಅಂತ ಬಂದಾಗ ಅದು ಕೂಡ ಇಂಪಾರ್ಟೆಂಟ್ ಆಗ್ತದಲ್ಲ. ಡೆಸಿಮಲ್ ಅಂತ ಬಂದಾಗ ಕೇಳ್ಬೋದಲ್ಲ ಎಕ್ಸಾಮಲ್ಲಿ ಈ ಸಲ ನಿಮಗೆ. ಓಕೆ, ಇಲ್ಲಿದೆ ನೋಡಿ. ಕ್ಲಾಸ್ ಎಗೆ ಸಂಬಂಧಪಟ್ಟಿರ್ತಕ್ಕಂಥದ್ದು ಏನಾಗಿರ್ತದೆ ಅಂದರೆ 0ದಿಂದ 127ವರೆಗೆ ಬರ್ತದೆ. ವ್ಯಾಲ್ಯೂವನ್ನು ನೆನಪಿಟ್ಟುಕೊಳ್ಳಿ. 0 to 127 ಬಂದರೆ ಕ್ಲಾಸ್ ಎ. ಓಕೆ, ಸೊ ಪರ್ಟಿಕ್ಯುಲರ್ಲಿ ಹೇಳಬೇಕಂದ್ರೆ 0 to 126 ಅಂತ ನೆನಪಿಟ್ಟಬೇಕು. 127 ಈಸ್ ಫಾರ್ ದ ಲೂಪ್ ಬ್ಯಾಕ್. ಬಟ್ ಜನರಲ್ ಆಗಿ 0 to 127 ಅಂತ ನೀವು ನೆನಪಿಟ್ಟರೆ ಸಾಕು. ಸಪೋಸ್ ಎಕ್ಸಾಮಲ್ಲಿ ನಮಗೆ 127 ಏನಾದರೂ ಕೇಳಿದರೆ ಗೊತ್ತಿರಲಿ, ಅದು ಲೂಪ್ ಬ್ಯಾಕ್ ಅಂತ. ಓಕೆ, ಲೂಪ್ ಬ್ಯಾಕ್ ಅನ್ನೋ ಪದವನ್ನು ನೀವು ನೆನಪಿಟ್ಟಬೇಕಾಗ್ತದೆ. ನೆಕ್ಸ್ಟ್ ಇದಾದ ನಂತರ ಬರೋದು ಕ್ಲಾಸ್ ಬಿ. ಇಲ್ಲೇನೋ ಹೇಳಿದ್ವಿ 1 0 ಅಂತ ಹೇಳಿ, ಬಟ್ ಇಲ್ಲೇನು 128ಇಂದ 191 ತನಕ ಏನು ಬರ್ತದಲ್ಲ ಡೇಟಾ, ಅದು ಕ್ಲಾಸ್ ಬಿಗೆ ಸಂಬಂಧಪಟ್ಟಿರ್ತಕ್ಕಂಥದ್ದು. 192ದಿಂದ 223 ಬಂದರೆ ಕ್ಲಾಸ್ ಸಿ, 224ಇಂದ 239 ಬಂದರೆ ಕ್ಲಾಸ್ ಡಿ, 240ಇಂದ 255 ಬಂದರೆ ಕ್ಲಾಸ್ ಸಿ. ಅರ್ಥ ಮಾಡ್ಕೋಬೇಕು ನೀವು, ಇದೇ ಆರ್ಡ್ರಲ್ಲೇ ಬರಬೇಕು. ಅದು ಎಕ್ಸಾಮಲ್ಲಿ ಕೊಟ್ಬಿಡ್ತಾರೆ ನಿಮಗೊಮ್ಮೆ. 245 to 255 ಬಂತಪ್ಪ, ಇದು ಯಾವ ಅಡ್ರೆಸ್ಗೆ ಸಂಬಂಧಪಟ್ಟಿದೆ? ಕ್ಲಾಸ್ ಇಗೆ ಸಂಬಂಧಪಟ್ಟಿದೆ. ಸೊ ನಿಮ್ಗೆ ಗೊತ್ತಾಗಲಿಲ್ಲ ಅಂದರೆ ನೀವು ಇದನ್ನು ಬಾಹ್ಯಾಟ್ ಮಾಡಲೇಬೇಕು. 0 to 127 ಆರ್ಡ್ರಲ್ಲಿ ಇರ್ತದೆ. ಜಸ್ಟ್ ಒಂದು ಸ್ವಲ್ಪ ಪ್ರಯತ್ನ ಮಾಡಿ ನೆನಪಿಟ್ಟೊಳಕ್ಕೆ. 0 to 127 ಬಂದರೆ ಕ್ಲಾಸ್ ಎ, 128ಇಂದ 191 ಬಂದರೆ ಕ್ಲಾಸ್ ಬಿ, 192 223 ಬಂದರೆ ಕ್ಲಾಸ್ ಸಿ, ಅದರ ನೆಕ್ಸ್ಟ್ 224 to 239 ಕ್ಲಾಸ್ ಡಿ, ಹಾಗೆ 240 to 255 ಕ್ಲಾಸ್ ಇ ಆಗ್ತದೆ. 255ಗೆ ಎಂಡ್ ಆಗಬೇಕು. ಇದನ್ನು ಕೂಡ ನೆನಪಿಡಬೇಕು ನೀವು. ಈ IP ಅಡ್ರೆಸ್ಸಿಂಗ್ ಕಾನ್ಸೆಪ್ಟ್ ಅಂತ ಬಂದಾಗ ಮ್ಯಾಕ್ಸಿಮಮ್ ಎಷ್ಟು ವ್ಯಾಲ್ಯೂ ಬರ್ತದೆ ನಮಗೆ? 255. ವೆರಿ ವೆರಿ ಇಂಪಾರ್ಟೆಂಟ್ ಇದು. ಇದನ್ನು ಹೊರತುಪಡಿಸಿ ಬರೋಕ್ಕೆ ಸಾಧ್ಯನೇ ಇಲ್ಲ. 256 257 300 400 ನೋ, ಇಟ್ ವಿಲ್ ನೆವರ್ ಹ್ಯಾಪನ್. ಮ್ಯಾಕ್ಸಿಮಮ್ ಬರೋದೇ ನಮಗೆ ಅಷ್ಟು 255. ನಿಮ್ಮ ಮೈಂಡಲ್ಲಿ ಒಂದು ಪ್ರಶ್ನೆ ಬರ್ತದೆ, ಸೊ 255 ಯಾಕೆ ಬರ್ತದೆ, ಬೇರೆ ಬರಲ್ಲ ಅಂತ ಯಾಕೆ ಹೇಳ್ತಾ ಇದ್ದೀರಾ ನೀವು? ಓಕೆ, ಅದನ್ನು ಕೂಡ ನಿಮ್ಗೆ ಕ್ಲಾರಿಫೈ ಮಾಡ್ತೀನಿ. ನಾನು ಒಂದು ಏನು ಹೇಳಿದೆ ನಿಮಗೆ, 8 ಅಂತ ಇರ್ತದೆ, ಡಾಟ್ ಅಂತ ಇರ್ತದೆ ಅಂತ ಹೇಳಿದೆ ನಾನು ನಿಮಗೆ. ಓಕೆ, ಸೊ ಇಲ್ಲಿ ನೋಡಿ 8 ಅಂದರೆ ಏನಂತ ಅರ್ಥ ಮಾಡ್ಕೋಬೇಕು ನಾವು, 2 raised to 8. ಓಕೆ, 2 ಅಂದರೆ ಏನು, ಬೈನರಿಲಿ ರಿಪ್ರೆಸೆಂಟ್ ಮಾಡೋಕ್ಕೆ 0 1 ಅಂತ ಕರಿತೀವಲ್ಲ, ಆ 2 ಇದು. ಓಕೆ, 2 raised to 8 ವ್ಯಾಲ್ಯೂ ಎಷ್ಟಾಗ್ತದೆ? 256 ಅಲ್ವಾ? 2 2 4 4 2 8 8 16 16 32 32 64 64 128 128 256. ಸೊ ಅದಕ್ಕೋಸ್ಕರ 256. ಓಕೆ ಸರ್, ಇಲ್ಲಿ 256 ಬರ್ತಿದೆ, ಮತ್ತು ನೀವು ಇಲ್ಲಿ 255 ಕೊಟ್ಟಿದ್ದೀರಲ್ಲ. ಓಕೆ, ವೆರಿ ಸಿಂಪಲ್. ಅದು ಯಾಕಂತ ಹೇಳ್ತೀನಿ. ಸೊ ಇಲ್ಲಿ ನಮಗೆ ಸ್ಟಾರ್ಟಿಂಗ್ ವ್ಯಾಲ್ಯೂ ಯಾವಾಗಲೂ 0ಇಂದ ಆರಂಭಗೊಳ್ತದೆ. ಸಪೋಸ್ ಅದು 1 2 3 ಇತ್ತು ಅಂದ್ಕೊಳ್ಳಿ, 256 ತನಕ ಬರ್ತಿತ್ತು ಅಂತ ಹೇಳ್ತೀವಿ. ಬಟ್ ನಮ್ದು ಹಂಗಾಗಲ್ಲ. ಸ್ಟಾರ್ಟಿಂಗ್ ವ್ಯಾಲ್ಯೂನ ಏನದ ಇದರದ್ದು? 0 ಅದ. ನೋಡ್ಬೋದು ಇಲ್ಲಿ ನೀವು, 0ಇಂದನೇ ಆರಂಭಗೊಳ್ಬೇಕದು. 0ಇಂದ ಆರಂಭಗೊಂಡ್ರೆ ಮ್ಯಾಕ್ಸಿಮಮ್ ಎಲ್ಲಿ ತನಕ ಬರ್ತದೆ? 255 ತನಕ ಬರ್ತದೆ. ಸೊ ಅದನ್ನು ಟೋಟಲಾಗಿ ಕೌಂಟ್ ಮಾಡಿದಾಗ ಏನಾಗ್ತದೆ, ನಮಗೆ ಬಂದಿರತಕ್ಕಂಥ ಸಂಖ್ಯೆ 256 ಆಗ್ತದೆ. ಅರ್ಥ ಆಗ್ತಿದೆಯಲ್ಲ? 255 ಯಾಕೆ ಬಂತು ಅಂತ ಹೇಳಿ, ದಟ್ ಈಸ್ ದ ಮೇನ್ ರೀಸನ್. ಓಕೆ, ಸೊ ಈ ಚಾರ್ಟನ್ನು ನೀವು ಮರೆಯೋ ಹಾಗೇ ಇಲ್ಲ. ವೆರಿ ಇಂಪಾರ್ಟೆಂಟ್ ಚಾರ್ಟ್ ಇದು, ನೆನಪಿಟ್ಟೋಬೇಕು. ನಿಮಗೆ ಬೈನರಿಯಲ್ಲಿ ಕೊಟ್ಟರು ಹೇಳಕ್ಕೆ ಬರಬೇಕು, ಅಥವಾ ಡಾಟೆಡ್ ಡೆಸಿಮಲ್ ಕೊಟ್ಟರು ಹೇಳಕ್ಕೆ ಬರಬೇಕು. ಬೈನರಿ ಕೊಟ್ಟರಂತೂ ಸಿಂಪಲ್, ನೀವು ಹಿಂಗೆ ಬರ್ಕೊಂಡ್ಬಿಡ್ತಾರೆ, ಈಸಿಯಾಗಿ ಹೇಳ್ಕೊಂಡ್ಬಿಡ್ತೀರಾ. ಬಟ್ ಈ ಡೆಸಿಮಲ್ ಅಂತ ಬಂದಾಗ ಈ ವ್ಯಾಲ್ಯೂವನ್ನು ಸ್ವಲ್ಪ ಕೂತ್ಕೊಂಡ್ಬಿಟ್ಟು ಬಾಹ್ಯಾಟ್ ಹಾಕಿ, ಅವಾಗ ನಿಮಗೆ ನೆನಪುಳಿತದೆ. ಒಂದು ಎಕ್ಸಾಂಪಲ್ ಕೊಡ್ತೀನಿ ನೋಡಿ. ನಮ್ಮ IP ಅಡ್ರೆಸ್ಗಳು ಹಿಂಗೆ ಇರ್ತಾವಲ್ಲ, 123 10.6.5. ಓಕೆ, 123 ಅಂತ ಬಂತು ಎಕ್ಸಾಮಲ್ಲಿ. ಇದನ್ನೇ ಕೊಟ್ಬಿಟ್ರೆ ಅನ್ಕೊಳ್ಳಿ, ಈ ಥರ ವ್ಯಾಲ್ಯೂ ಕೊಟ್ಬಿಟ್ಟು ಯಾವ ಕ್ಲಾಸಿಗೆ ಸಂಬಂಧಪಟ್ಟಿದೆ ಸ್ನೇಹಿತರೆ ಹೇಳಿ ಅಂತಂದಾಗ ಗೊತ್ತಾಗಬೇಕು ನಿಮಗೆ. 123 ಅಂದರೆ ಅದು 127ಗಿಂತ ಒಳಗಡೆ ಬರುತ್ತೆ. ಹಾಗಾದರೆ ಇದು ಕ್ಲಾಸ್ ಎ ಸರ್ ಅಂತ ಹೇಳಬೇಕು. ಓಕೆ, ಇನ್ನೊಬ್ಬ ಏನು ಮಾಡ್ತಾನೆ, ಮತ್ತೊಬ್ಬ ಎಕ್ಸಾಮ್ನಲ್ಲಿ ಏನು ಮಾಡ್ತಾನೆ, 225 126
130 ಹಾಗೆ 140. ಸೊ ಇಲ್ಲಿ ಮುಂದ್ಗಡೆ ಬರೋ ವ್ಯಾಲ್ಯೂವನ್ನು ನೀವು ನೆನಪು ಮಾಡ್ಕೊಳ್ಳೋಕೆ ಹೋಗಬೇಡ, ಅದು ಏನಂತ ನೋಡೋಕ್ಕೆ ಹೋಗಬೇಡಿ, ಇಲ್ಲಿದಷ್ಟೇ ನೋಡಿ ನೀವು. ಇಲ್ಲೇನು ಕೊಡ್ತಾ ಇದ್ದಾರೆ ಅವರು 225 ಅಂತ ಕೊಡ್ತಾ ಇದ್ದಾರೆ. ಓಕೆ, 225 ಅಂದರೆ ಕ್ಲಾಸ್ ಡಿ ಬರುತ್ತಾ ಕ್ಲಾಸ್ ಸಿ ಬರುತ್ತಾ? 224 to 239 ಯಾವುದ್ರಲ್ಲಿ ಬರ್ತದೆ ನಮಗೆ? ನಾವಿಲ್ಲಿ ಕೊಟ್ಟಿರೋದೇನೋ 225 ಅದ, ಬಟ್ ಅದು ಎದರಲ್ಲಿ ಬರ್ತದೆ? ಇಲ್ಲೇ ಬರಬೇಕಲ್ಲ, ಅದ್ರ ಮಧ್ಯೆ. ಹಾಗಾದರೆ ಅದು ಕ್ಲಾಸ್ ಡಿಗೆ ಎಕ್ಸಾಂಪಲ್ ಆಗಿರ್ತಕ್ಕಂಥದ್ದು. ಹೋಪ್ ನಿಮಗೆ ಸ್ವಲ್ಪ ಐಡಿಯಾ ಸಿಗ್ತದೆ ಅಂತ ಅನ್ಕೋತಾ ಇದ್ದೀನಿ. ನಾನು ಪದೇ ಪದೇ ರಿಪೀಟ್ ಮಾಡಿದ್ರು ನಿಮ್ಗೆ ಅರ್ಥ ಆಗಲಿ ಅನ್ನೋ ಕಾರಣಕ್ಕೋಸ್ಕರನೇ ಮತ್ತೆ ಹೇಳ್ತಾ ಇರ್ತೀನಿ. ಫಾರ್ ಎಕ್ಸಾಂಪಲ್, ಇವಾಗ ನೀವು ಏನೋ BCA MCA ಇಂಜಿನಿಯರಿಂಗ್ ಸ್ಟೂಡೆಂಟ್ ಆಗಿದ್ರೆ ಯು ಮೇ ಗೆಟ್ ದ ಇಮಿಡಿಯೇಟ್ಲಿ, ಬಟ್ ಆರ್ಟ್ಸ್ ಆ್ಯಂಡ್ BCom ಅಂತ ಬಂದಾಗ ಅವ್ರಿಗೆ ಗೊತ್ತಾಗಲ್ಲ ಇದು. ಅದಕ್ಕೋಸ್ಕರ ನಾನು ಪದೇ ಹೇಳಲಿಕ್ಕೆ ಪ್ರಯತ್ನ ಮಾಡ್ತಾ ಇರೋದು, ಸರಿನಾ? ಮೊದಲನೇದಾಗಿ ಬರೋ ಕ್ಲಾಸ್ ಯಾವುದು? ಕ್ಲಾಸ್ ಸಿ. ಅದರ ರೇಂಜನ್ನ ಇಲ್ಲಿ ಕೊಟ್ಟಿದ್ದೀವಿ ನೋಡಿ. ಎಲ್ಲಿ ತನಕ ಬರ್ತದೆ? 126 ತನಕ. 255 255 255. ನಿಮ್ಗೆ ಗೊತ್ತಾಯ್ತು ಯಾಕೆ 255 ಲಾಸ್ಟ್ ಬರ್ತದೆ ಅಂತ ಹೇಳ್ಬಿಟ್ಟು? ಯಾಕಂದರೆ 2⁸ ಅದರ ಅರ್ಥ ನೀವು ಇಲ್ಲಿ ಅರ್ಥ ಮಾಡ್ಕೋಬೇಕು, ಸರಿನಾ? ನೆಕ್ಸ್ಟ್ 126 ಲಾಸ್ಟ್ ನೆನ್ಪಿಟ್ಟು ಹೋಗ್ಬೇಕು ನೀವು ಕ್ಲಾಸ್ ಸಿ ಅಂತ ಬಂದಾಗ. 127 ಕೊಡ್ಬೋದು, ಕೊಡದೇ ಇರ್ಬೋದು. 127 ಕೊಟ್ಟರೆ ಇದೆ ಅಂತ ಅನ್ಕೊಳ್ಳಿ. ಸಪೋಸ್ ಕೊಡಲಿಲ್ಲ ಅಂದರೆ 126ಗೆ ಎಂಡ್ ಮಾಡ್ಕೋಬೇಕು. ಯಾಕಂದರೆ 127 ಪರ್ಟಿಕ್ಯುಲರ್ ಎದಕ್ಕೆ ಬಳಕೆ ಮಾಡ್ತಾರೆ ಅಂದರೆ ಲೂಪ್ ಬ್ಯಾಕ್ ಸಲುವಾಗಿ ಬಳಕೆ ಮಾಡ್ತಾರೆ, ಇಂಪಾರ್ಟೆಂಟ್, ಅದಕ್ಕೋಸ್ಕರ. ನೆಕ್ಸ್ಟ್, ಸ್ಟಾರ್ಟಿಂಗ್ ಬಿಟ್ ಆಲ್ವೇಸ್ ಸ್ಟಾರ್ಟ್ಸ್ ವಿತ್ 0. ಆಬ್ವಿಯಸ್ಲಿ ನಮ್ಗೆ ಗೊತ್ತು 0 ಇಂದನೇ ಸ್ಟಾರ್ಟ್ ಆಗ್ತದೆ, 126ಗೆ ಎಂಡ್ ಆಗ್ತದೆ. ನೆಕ್ಸ್ಟ್ ಪಾಯಿಂಟ್, ಇದರ ಪರ್ಪಸ್ ಏನು? ಲಾರ್ಜ್ ನೆಟ್ವರ್ಕ್ಸ್ ಟಿಪಿಕಲಿ ಯೂಸ್ಡ್ ಇನ್ ದ ಬಿಗ್ ಆರ್ಗನೈಸೇಷನ್ ಆರ್ ದ ISP. ಓಕೆ, ತುಂಬ ದೊಡ್ಡದಾಗಿರ್ತಕ್ಕಂಥ ಆರ್ಗನೈಸೇಷನ್, ಫಾರ್ ಎಕ್ಸಾಂಪಲ್ IBM ಅಲ್ಲೆಲ್ಲ ಇವುಗಳೆಲ್ಲ ಬಳಕೆ ಆಗ್ತದೆ ಕ್ಲಾಸ್ ಇದು. ಬಿಕಾಸ್ ವೆರಿ ಹ್ಯೂಜ್ ನಂಬರ್ ಆಫ್ IP ಅಡ್ರೆಸ್ಗಳು ಸಿಗ್ತವೆ ನಮಗೆ ಇಲ್ಲಿ. ಅರ್ಥ ಮಾಡ್ಕೊಳ್ಳಿ, 0 to 126 ಅಂದರೆ ವೆರಿ ಹ್ಯೂಜ್ ನಂಬರ್ ಆಫ್ IP ಅಡ್ರೆಸ್ಗಳು ಸಿಗ್ತವೆ. ಕೆಲವೊಂದು ಸಣ್ಣ ಕಂಪನಿಗಳಿಗೆ ಇಷ್ಟು IP ಅಡ್ರೆಸ್ಗಳು ಅವಶ್ಯಕತೆನೇ ಇಲ್ಲ. ಅಷ್ಟೊಂದು ಅವರು ದುಡ್ಡು ಕೊಟ್ಟು ಪರ್ಚೇಸ್ ಮಾಡಿ ತೊಗೊಂಡು ಏನು ನ್ಯೂಸ್ ಅಲ್ವಾ? ಸೊ ಅದನ್ನು ತೊಗೊಳ್ಳೋದಿಲ್ಲ ಅವರು. ಅವಾಗ ಅವರು ಕ್ಲಾಸ್ ಸಿ, ಕ್ಲಾಸ್ ಡಿ ಅಥವಾ ಅಂಥದಕ್ಕೆ ಹೋಗ್ತಾರೆ. ಕ್ಲಾಸ್ ಎ ಯಾರು ತೊಗೋತಾರಪ್ಪ? ಅತ್ಯಂತ ದೊಡ್ಡದಾಗಿರ್ತಕ್ಕಂಥ ಆರ್ಗನೈಸೇಷನ್, ಲಾರ್ಜ್ ನೆಟ್ವರ್ಕ್ಸ್ ಟಿಪಿಕಲಿ ಯೂಸ್ಡ್ ಬೈ ದ ಬಿಗ್ ಆರ್ಗನೈಸೇಷನ್ ಅಂತ ಅದಕ್ಕೋಸ್ಕರನೇ ಹೇಳ್ತಾ ಇರೋದು. ನೆಕ್ಸ್ಟ್ ಏನದ ಸ್ಟ್ರಕ್ಚರ್ ಏನಂತ ಹೇಳ್ತಾರೆ ಅವರು? ದ ಫಸ್ಟ್ 8 ಬಿಟ್ಸ್ ಅಂದರೆ ಫಸ್ಟ್ ಆಕ್ಟೇಟ್. ಗೊತ್ತಾಯ್ತು ನಿಮಗೆ, 8 ಅಂದರೆ ಆಕ್ಟೇಟ್ ಅಂತ ಹೇಳಿ. ಡಿಫೈನ್ ದ ನೆಟ್ವರ್ಕ್ ಆ್ಯಂಡ್ ರಿಮೈನಿಂಗ್ 24 ಬಿಟ್ಸ್ ಆರ್ ಫಾರ್ ದ ಹೋಸ್ಟ್ ಅಡ್ರೆಸ್. ಏನಪ್ಪ ಈ ಲೈನ್ ಮೀನಿಂಗು? ಲೆಟ್ ಮಿ ಟೇಕ್ ಎನ್ ಎಕ್ಸಾಂಪಲ್. 123.10.6.5 ಈ ರೀತಿಯದ ಅನ್ಕೊಳ್ಳಿ. ಓಕೆ, ಇದೊಂದು IP ಅಡ್ರೆಸ್ ಎಕ್ಸಾಂಪಲ್. ಅದರಲ್ಲಿ ಕ್ಲಾಸ್ ಎ ಅಂದರೆ ಪರ್ಟಿಕ್ಯುಲರ್ ಆಗಿ ಇದೇನು ಬರ್ತದಲ್ಲ, ಇದನ್ನು ನಾವು ನೆಟ್ವರ್ಕ್ ಐಡಿಗೆ ಬಳಕೆ ಮಾಡ್ತೀವಿ. ಈ ಮೂರನ್ನು ನಾವು ಹೋಸ್ಟ್ಗೆ IP ಅಡ್ರೆಸ್ಸನ್ನು ಅಸೈನ್ ಮಾಡೋ ಸಲುವಾಗಿ ಬಳಕೆ ಮಾಡ್ತೀವಿ. ಇದರಿಂದ ಒಂದು ಕ್ಲಿಯರ್ ಆಗ್ತದೆ ನಮಗೆ, IP ಅಡ್ರೆಸ್ಸಲ್ಲಿ 2 ಭಾಗ ಮಾಡ್ತೀವಿ. ಒಂದು ನೆಟ್ವರ್ಕ್ ID, ಇನ್ನೊಂದು ಹೋಸ್ಟ್ ID. ಗೊತ್ತಿರಲಿ, ದೇರ್ ಆರ್ 2 ಪಾರ್ಟ್ಸ್ ಇನ್ ದ IP ಅಡ್ರೆಸ್. ಒನ್ ಈಸ್ ನೆಟ್ವರ್ಕ್ ID, ಅನದರ್ ಒನ್ ಈಸ್ ಹೋಸ್ಟ್ ID. ಕ್ಲಾಸ್ ಎ ಅಂತ ಬಂದಾಗ ಈ ಫಸ್ಟ್ ಏನು ಬರ್ತದಲ್ಲ ಇದನ್ನು ನಾವು ನೆಟ್ವರ್ಕ್ ಐಡಿಗೆ ಬಳಕೆ ಮಾಡ್ತೀವಿ. ಉಳಿದಿರೋ 3 ಹೋಸ್ಟ್ ಐಡಿಗೆ. ನೆನಪಿರಲಿ, ಆರ್ಡರ್ ಮಾತ್ರ ಹಿಂಗೆ ಸೇಮ್. ಮೊದಲಿಗೆ ಬರೋದು ನೆಟ್ವರ್ಕ್, ಆಮೇಲೆ ಬರೋದು ಹೋಸ್ಟ್. ಓಕೆನಾ? ನೆಟ್ವರ್ಕ್ ಐಡಿ ಯಾವಾಗಲೂ ಲೆಫ್ಟಿಗೆ ಬರ್ತದೆ, ಹೋಸ್ಟ್ ಐಡಿ ಯಾವಾಗಲೂ ರೈಟಿಗೆ ಬರ್ತದೆ. ಇಷ್ಟು ಮಾಹಿತಿ ನಿಮಗೆ ಗೊತ್ತಿರಬೇಕು. ನೆಕ್ಸ್ಟ್ ಬರೋದು ಕ್ಲಾಸ್ ಬಿ. ಸೊ ಕ್ಲಾಸ್ ಎ ಜೊತೆಗೆ ಇದನ್ನು ಕಂಪ್ಯಾರಿಸನ್ ಮಾಡಿದಾಗ ನಿಮಗೆ ಗೊತ್ತಾಗ್ತದೆ. ಅದರ ರೇಂಜ್ ಏನಿತ್ತು? 0 ದಿಂದ 126 ಅಂತ ಹೇಳಿದ್ವಿ. ಇಲ್ಲಿ ಏನದ ಅದರ ನೆಕ್ಸ್ಟ್ ಬರಬೇಕಲ್ಲ 128. ಓಕೆ, ರೇಂಜ್ ನೋಡಿ 128 ಇಂದ ಆರಂಭಗೊಂಡು 191 ತನಕ, ಸರಿನಾ? ಸೊ ಇವನ್ ನಾವು ಸ್ಕ್ರೀನ್ ಮೇಲೆ ಅಥವಾ ನಮ್ಮ ಇಮೇಜ್ ಮೇಲೆ ಅದನ್ನೇ ಕೊಟ್ಟಿದ್ದೀವಲ್ಲ ನಾವು ನೋಡಿ, 128 ಇಂದ 191 ತನಕ ಅಂತ ಹೇಳಿದ್ವಲ್ಲ, ದಟ್ ಈಸ್ ದ 1. ಅರ್ಥ ಆಗ್ತಿದೆಯಲ್ಲ? ನೆಕ್ಸ್ಟ್, ಸ್ಟಾರ್ಟಿಂಗ್ ಬಿಟ್ ಆಲ್ವೇಸ್ ಸ್ಟಾರ್ಟ್ಸ್ ವಿತ್ 10. ಅದನ್ನು ಕೂಡ ಡಿಸ್ಕಸ್ ಮಾಡಿದ್ವಿ. ಏನದರಿಂದ ಸ್ಟಾರ್ಟ್ ಆಗ್ತದೆ ಅಂತ? 10 ದಿಂದನೇ ಸ್ಟಾರ್ಟ್ ಆಗ್ತದೆ ಅಂತ. ಅದನ್ನೇ ಅವರಿಲ್ಲಿ ವಾಕ್ಯದ ರೂಪದಲ್ಲಿ ಕೊಟ್ಟಿರ್ತಕ್ಕಂಥದ್ದು. ನೆಕ್ಸ್ಟ್, ಮೀಡಿಯಂ ಸೈಜ್ಡ್ ನೆಟ್ವರ್ಕ್ಸ್ ಸಚ್ ಆಸ್ ಯೂನಿವರ್ಸಿಟೀಸ್ ಆ್ಯಂಡ್ ಕಾರ್ಪೊರೇಷನ್ಸ್ ಯೂಸ್ಡ್. ಸೊ ಕ್ಲಾಸ್ ಎ ಅಂತ ಬಂದಾಗ ಬಿಗ್ ಆರ್ಗನೈಸೇಷನ್ಸ್ ಅಂತ ಹೇಳಿದ್ವಿ ನಾವು, ISP ಅಥವಾ ಈ IBMಗಳಂತವು. ಬಟ್ ಕ್ಲಾಸ್ ಬಿ ಅಂತ ಬಂದಾಗ ಇಲ್ಲೇನಾಗ್ತದೆ ಅಂದರೆ ಇವುಗಳನ್ನು ನಾವು ಯೂನಿವರ್ಸಿಟಿಗಳಾಗಿರ್ಬೋದು, ಕಾರ್ಪೊರೇಷನ್ಗಳಾಗಿರ್ಬೋದು ಅಂಥದ್ರಲ್ಲಿ ಕ್ಲಾಸ್ ಬಿ ಅಡ್ರೆಸ್ಸಿಂಗನ್ನು ನಾವು ತೆಗೆದುಕೊಳ್ಬೋದಾಗ್ಯದ. ಯಾಕಂದರೆ ಅಲ್ಲಿ ಏನಾಗ್ತಾ ಇತ್ತು? ಮೊದಲನೇದು ನೆಟ್ವರ್ಕ್ ಸಂಬಂಧಪಟ್ಟಿರ್ತಕ್ಕಂಥದ್ದು, ಉಳಿದಿರೋ 3 ಏನಾಗ್ತಾ ಇತ್ತು? ಹೋಸ್ಟ್ಗೆ ಸಂಬಂಧಪಟ್ಟಿರ್ತಕ್ಕಂಥದ್ದಾಗಿತ್ತು. ಇದರದಲ್ಲಿ ಏನಾಗ್ತದೆ? ಅದರ ನೆಕ್ಸ್ಟ್ ವರ್ಷನ್ ಮೊದಲನೇ 2 ನೆಟ್ವರ್ಕಿಗೆ ಸಂಬಂಧಪಟ್ಟಿರ್ತಕ್ಕಂಥದ್ದು, ಆಮೇಲೆ ಉಳಿದಿರೋ 2 ಮಾತ್ರ ಹೋಸ್ಟ್ಗೆ ಸಂಬಂಧಪಟ್ಟಿರ್ತಕ್ಕಂಥದ್ದು. ಅಲ್ಲಿ 3 ಹೋಸ್ಟ್ಗೆ ಆಗ್ತಾ ಇತ್ತು ಕ್ಲಾಸ್ ಎಗೆ, ಇಲ್ಲಿ 2 ಹೋಸ್ಟು ಕ್ಲಾಸ್ ಬಿಗೆ ಆಗ್ತದೆ. ಮುಂದೆ ಹೋದರೆ ಓನ್ಲಿ 1 ಆಗ್ತದೆ. ಅರ್ಥ ಮಾಡ್ಕೊಳ್ಳಿ, ಸೇಮ್ ಆರ್ಡರ್ಲೇ ಅದ. ಮೊದಲೇದಾಗಿ 1 ಇತ್ತು, ಇವಾಗ ಡಬಲ್ N ಅಂದರೆ 2 ನೆಟ್ವರ್ಕಿಗೆ ಹೋಯಿತು. ಮುಂದಿನ ಕ್ಲಾಸಲ್ಲಿ 3 ನೆಟ್ವರ್ಕಿಗೆ ಹೋಗ್ತದೆ, ಅದ್ರ ಮುಂದಿನ ಕ್ಲಾಸಲ್ಲಿ 4 ನೆಟ್ವರ್ಕಿಗೆ ಹೋಗ್ತದೆ. ಅರ್ಥ ಆಗ್ತಿದೆಯಲ್ಲ? ಆ ಥರ ಅರ್ಥ ಮಾಡ್ಕೊಂಡು ನಿಮಗೆ ಈಸಿ ಆಗ್ತದೆ. ನೋಡಿ, ದ ಫಸ್ಟ್ 16 ಬಿಟ್ಸ್ ಡಿಫೈನ್ ದ ನೆಟ್ವರ್ಕ್ ಆ್ಯಂಡ್ ರಿಮೈನಿಂಗ್ 16 ಬಿಟ್ಸ್ ಫಾರ್ ದ ಹೋಸ್ಟ್ ಅಡ್ರೆಸ್. ಸೊ ಗೊತ್ತಾಯ್ತು ನಿಮಗೆ. IP ಅಡ್ರೆಸ್ ಅಂತ ಬಂದಾಗ ಹೆಂಗೆ ಅಂತ ಹೇಳ್ತಾ ಇದ್ದಾರೆ ಅವರಲ್ಲಿ, ಮೊದಲೇದಾಗಿ 2 ಬರೋದು ನೆಟ್ವರ್ಕಿಗೆ ಅಂತ, ಆಮೇಲೆ 2 ಬರೋದು ಹೋಸ್ಟ್ಗೆ ಅಂತ ಹೇಳ್ತಾ ಇದ್ದಾರಾ? ಸರಿನಾ? ಸೊ ನಮ್ಮ IP ಅಡ್ರೆಸ್ ಹಿಂಗೆ ಇರ್ತದಲ್ಲ, 128, 130, 67, 42 ಈ ಥರ ಇರ್ತದಲ್ಲ. ಸೊ ಮೊದಲಿಗೆ 2 ಏನು ಬರ್ತಾವಲ್ಲ, ಈ ಕ್ಲಾಸ್ ಬಿ ಅಂತ ಬಂದಾಗ
ಅವು ಬಂದುಬಿಟ್ಟು ನೆಟ್ವರ್ಕಿಗೆ ಸಂಬಂಧಪಟ್ಟಿರ್ತಕ್ಕಂಥದ್ದು. ನೆಟ್ವರ್ಕ್ನವ್ರು ಏನು ಮಾಡ್ಕೋತಾರಲ್ಲ ಅವ್ರಿಗೆ ಕೊಟ್ಬಿಡೋದು. ನೆಕ್ಸ್ಟ್ ಉಳಿದಿರೋ ಎರಡು ಏನದಾವಲ್ಲ ಹೋಸ್ಟ್ ಅಸೈನ್ ಮಾಡೋ ಸಲುವಾಗಿ ಬಳಕೆ ಮಾಡ್ತಾರೆ. ಮ್ಯಾಕ್ಸಿಮಮ್ ಎಷ್ಟು ಹೋಸ್ಟನ್ನು ಪ್ರೊಡ್ಯೂಸ್ ಮಾಡ್ಬೋದು, ಅಲ್ಲಿ ಹಿಂದ್ಗಡೆ ನಾವು ಮಿಲಿಯನ್ಸ್ ಒಳಗೆ ನೋಡಿದ್ವಿ ಕ್ಲಾಸ್ ಎಲ್ಲಿ, ಬಟ್ ಇಲ್ಲಂಗಲ್ಲ, ಕೇವಲ 65,534 ಹೋಸ್ಟ್ಗಳನ್ನು ಮಾತ್ರ ಪ್ರೊಡ್ಯೂಸ್ ಮಾಡೋಕ್ಕಾಗ್ತದೆ. ಅದಕ್ಕೋಸ್ಕರ ಯೂನಿವರ್ಸಿಟಿಯಲ್ಲೆಲ್ಲ ಇದನ್ನು ಬಳಕೆ ಮಾಡ್ತಾರೆ ಅಂತ ಹೇಳ್ತಾರೆ. ಎಷ್ಟು? 65,534. ಸರ್, ಈ 65,534 ವ್ಯಾಲ್ಯೂ ಹೆಂಗೆ ಬಂತು ಸರ್? ನೋಡಿ ಇಲ್ಲಿ ಎಕ್ಸ್ಪ್ಲನೇಷನ್ ಮಾಡ್ತೀನಿ. ಏನು ಹೇಳಿದ್ದಾರೆ ಅವರು? ನೆಟ್ವರ್ಕ್ ಹೋಸ್ಟ್. ಒಂದು ಎಕ್ಸಾಂಪಲ್ ತೊಗೊಳ್ಳೋಣ ಇಲ್ಲಿ. 129, 36, 42, 70. ಸೊ ಇದೊಂದು IP ಅಡ್ರೆಸ್ ಅಂತ ಅಂದ್ಕೊಳ್ಳಿ ನೀವು. ಇದರಲ್ಲಿ ಏನು ಹೇಳ್ತಾ ಇದ್ದಾರೆ ಅವರು? ಮೊದಲೇ ಎರಡು ಏನಂತ ಹೇಳ್ತಾ ಇದ್ದಾರೆ? ನೆಟ್ವರ್ಕ್ಗೆ ಸಂಬಂಧಪಟ್ಟಿದೆ ಅಂತ ಹೇಳ್ತಾರೆ. ಸೊ ಅವುಗಳನ್ನ ಬಿಟ್ಬಿಡೋಣ. ಉಳಿದಿರೋ ಎರಡು ಇದಕ್ಕೆ ಸಂಬಂಧಪಟ್ಟಿದೆ ಅಂತ ಹೇಳ್ತಾ ಇದ್ದಾರೆ? ಹೋಸ್ಟ್ಗೆ ಸಂಬಂಧಪಟ್ಟಿದೆ ಅಂತ ಹೇಳ್ತಾರೆ. ಸೊ ಅದನ್ನು ಅಷ್ಟೇ ನಾವು ಕನ್ಸಿಡರ್ ಮಾಡಬೇಕಾಗ್ತದೆ. ಸೊ ಇದರಲ್ಲಿ ಎಷ್ಟು ಇರ್ತದೆ? 2:8 ಇರ್ತದೆ. ಇದರಲ್ಲಿ ಎಷ್ಟು ಇರ್ತದೆ? 2:8 ಇರ್ತದೆ. ಸೊ ಎರಡನ್ನು ಕೂಡಿಸಿದಾಗ ಎಷ್ಟಾಯ್ತು? 2:16 ಅಂತ ಆಯ್ತು. ಸೊ 2:16 ಮಾಡಿದಾಗ ಎಷ್ಟು ಬರ್ತದೆ? 2ರ ಘಾತಾಂಕ 16 ಅಂದರೆ ಎಷ್ಟು? 2ರ ಘಾತ 16 ಅಂದರೆ ಎಷ್ಟು ಬರ್ತದೆ ನಮಗೆ? ಓಕೆ, ಅಲ್ಲಿ ಬರೋದು 65,536. ಅದೇ ವ್ಯಾಲ್ಯೂ ನಮ್ಗೆ ಇಲ್ಲಿರೋದು 65,534. ಸೊ ಅದೇ ಸರ್ 534 ಅದ, ಇಲ್ಲಿ 536 ಆ ಎರಡನ್ನು ನೀವು ತಲೆ ಕೆಡ್ಸ್ಕೊಳಕ್ಕೆ ಹೋಗಬೇಡಿ. ಏನಕ್ಕೋಸ್ಕರ ರಿಮೂವ್ ಮಾಡ್ತಾರೆ ಅಂತ? ಬಿಕಾಸ್ ವಿ ಆರ್ ನಾಟ್ ಗೋಯಿಂಗ್ ಟು ರೈಟ್ ಎನಿ ನೆಟ್ವರ್ಕ್ ಇಂಜಿನಿಯರಿಂಗ್ ಎಕ್ಸಾಮ್. ಓಕೆ, ಮತ್ತು ನಾವು ಇನ್ ಡೆಪ್ತ್ ಹೋಗಬೇಕಾಗುತ್ತದೆ. ಅದನ್ನು ಅರ್ಥ ಮಾಡ್ಕೋಬೇಕಂದ್ರೆ ಸೊ ಟೋಟಲ್ ಆಗಿ ನೀವು ಇಷ್ಟು ನೆನಪಿಟ್ಟರೆ ಮೋರ್ ದನ್ ಸಫಿಷಿಯಂಟ್. ಕ್ಲಾಸ್ ಬಿ ಯಲ್ಲಿ 65,534 ಹೆಂಗೆ ಬಂತಪ್ಪ ಅಂತಂದರೆ ಇಲ್ಲಿಂದ 8 ತೊಗೊಂಡಿವಿ ಸರ್, ಬಿಟ್ಟನ ಇಲ್ಲಿಂದ 8 ತೊಗೊಂಡಿವಿ, 2 ಕೂಡಿಸ್ಕೊಂಡಾಗ 16 ಆಯಿತು. 2:16 ಮಾಡಿವಿ ಸರ್, ಅದರ ಮುಖಾಂತರ ಬಂತು. ಈ ಥರ ನೀವು ನೆನಪಿಟ್ಟರೆ ಮುಗಿದೋಯ್ತು. ಅದರ ನಂತರ ಬರೋದು ಯಾವುದು? ಕ್ಲಾಸ್ ಸಿ. ಸೊ ಇದರ ಎಕ್ಸ್ಪ್ಲೇಷನ್ ಮಾಡೋಕ್ಕಿಂತ ಮುಂಚೆ ನಿಮ್ಗೆ ಆಲ್ರೆಡಿ ಗೊತ್ತಾಗಿರುತ್ತೆ. ಮೊದಲಿಗೆ ಏನು ಹೇಳಿದೆ ನಾನು? ಕ್ಲಾಸ್ ಎಯಲ್ಲಿ ಒಂದನ್ನು ನೆಟ್ವರ್ಕಿಂಗ್ ಬಳಸ್ತಾ ಇದ್ದರೆ, ಕ್ಲಾಸ್ ಬಿ ಯಲ್ಲಿ 2 ನೆಟ್ವರ್ಕಿಂಗ್ ಬಳಸ್ತಾ ಇದ್ವಿ. ಇಲ್ಲಿ 3 ಆಗುತ್ತೆ. ಇದು ಇಂಪಾರ್ಟೆಂಟ್. ಇಷ್ಟು ಗೊತ್ತಿದ್ರೆ ನಿಮಗೆ ಮುಗಿದೋಯ್ತು. ಎಕ್ಸ್ಪ್ಲನೇಷನ್ ನೋಡಿ. ರೇಂಜ್ ಏನಂತ ಹೇಳ್ತಾ ಇದ್ದೀವಿ? 192ದಿಂದ 223. ನೆನಪಿಟ್ಕೊಳ್ಳಿ, 192ದಿಂದ 223 ರೇಂಜ್ ಒಳಗಡೆ ಬಂದರೆ ಅದನ್ನು ಕ್ಲಾಸ್ ಸಿ ಅಂತ ಕರಿತೀವಿ. ನೆಕ್ಸ್ಟ್ ಪರ್ಪಸ್ ಏನು? ಸ್ಮಾಲ್ ನೆಟ್ವರ್ಕ್ ಇದ್ದಲ್ಲೂ, ಪ್ರೈವೇಟ್ ಕಂಪನೀಸ್ಗಳಲ್ಲೂ, ಹೋಮ್ ನೆಟ್ವರ್ಕ್ಗಳೆಲ್ಲ ಇದನ್ನು ಬಳಕೆ ಮಾಡ್ತೀವಿ. ಯಾಕೆ? ಇಲ್ಲಿ ಕೇವಲ ನಮಗೆ 254 ಹೋಸ್ಟ್ ಮಾತ್ರ ಸಿಗ್ತಾವ. ಉಳಿದಿರೋ ಎಲ್ಲವನ್ನು ಕೂಡ ನಾವು ಏನು ಮಾಡ್ತಾ ಇದ್ದೀವಿ? ನೆಟ್ವರ್ಕ್ ಐಡಿಗಳನ್ನಾಗಿ ಬಳಕೆ ಮಾಡ್ತಾ ಇದ್ದೀವಿ. ಬಳಕೆ ಮಾಡ್ತಾ ಇದ್ದೀವಿ. ಏನು ಸರ್ ಅರ್ಥ ಆಗಲಿಲ್ಲ? ಸೊ ಹೇಳಿದೆ ನಾನು, ನೆಟ್ವರ್ಕ್ ಹೋಸ್ಟ್. ಸೊ ಇದೇ ಫಾರ್ಮೆಟಲ್ಲೇ ಬರಬೇಕು ನಿಮಗೆ. ಓನ್ಲಿ ಡಾಟೆಡ್ ಡೆಸಿಮಲ್ ಹಾಗೆ 4 ಗುಂಪುಗಳನ್ನೇ ಮಾಡಬೇಕು ನೀವು. ಯಾಕಂದರೆ ರೂಲೇ ಅದ 4 ಗುಂಪನ್ನು ಮಾಡಬೇಕು. 8 4 32. ನಮ್ದು ಇರೋದೇ 32 ಬಿಟ್ಟಲ್ಲ, ಅದಕ್ಕೋಸ್ಕರ ಹಿಂಗೆ ಮಾಡಬೇಕು. ಇಲ್ಲೇನು ಹೇಳ್ತಾ ಇದ್ದಾರೆ ಅವರು? ಪರ್ಟಿಕ್ಯುಲರ್ ಕ್ಲಾಸ್ ಅಂತ ಬಂದಾಗ ಈ 3 ನೆಟ್ವರ್ಕಿಗೋಸ್ಕರ ಬಳಕೆ ಮಾಡ್ತೀವಿ, 1 ಮಾತ್ರ ಹೋಸ್ಟ್ಗೋಸ್ಕರ ಬಳಕೆ ಮಾಡ್ತೀವಿ. 1 ಮಾತ್ರ ಅಂದರೆ 2:8. ಆವಾಗಲೇ ಏನು ಮಾಡಿದ್ವಿ ನಾವು? 2:8 ಪ್ಲಸ್ 2:8 ಮಾಡಿದ್ವಿ. ಯಾಕಂದರೆ ಅಲ್ಲಿ 2 ಹೋಸ್ಟ್ ಐಡಿಗೋಸ್ಕರ ಬಳಕೆ ಮಾಡ್ತಾ ಇದ್ವಿ. ಬಟ್ ಇಲ್ಲಿ ಕೇವಲ 1 ಮಾತ್ರ ಹೋಸ್ಟ್ ಐಡಿ ಬಳಕೆ ಮಾಡ್ತೀವಿ. ಹಾಗಾಗಿ 256 ಆಗ್ತದೆ. ಬಟ್ ಇಲ್ಲಿ 254 ಕೊಟ್ಟಿದ್ದಾರಲ್ಲ ಸರ್, ಅಷ್ಟೇ. ನೀವು ಅದರ ಎಕ್ಸ್ಪ್ಲನೇಷನನ್ನು ಅರ್ಥ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ. ದಟ್ ಈಸ್ ಬಿಕಮ್ ಅ ವೆರಿ ಡಿಫಿಕಲ್ಟ್ ಟಾಸ್ಕ್ ಫಾರ್ ಯು ಗೈಸ್. ಎಕ್ಸ್ಪ್ಲನೇಷನ್ ಮಾಡ್ತಾ ಹೋದರೆ ಓಕೆ. ಅಲ್ಲಿ 2 ಬಿಟ್ಟಿದ್ರಿ, ಇಲ್ಲಿ 2 ಬಿಡಿ, ಮುಂದೂ ಕೂಡ 2 ಬಿಡಿ, 2 ಬಿಡ್ತಾ ಹೋಗಿಬಿಡಿ ನೀವು, ಅಷ್ಟೇನಾ? ನೆಕ್ಸ್ಟ್ ಕ್ಲಾಸ್ ಡಿ ಹೋಗೋಣ. ಕ್ಲಾಸ್ ಡಿ ರೇಂಜ್ ಏನು? 223 ಅಲ್ಲಿ ಎಂಡ್ ಆಗಿತ್ತು. ಓಕೆ, ಕ್ಲಾಸ್ ಸಿನಲ್ಲಿ ಇವಾಗ ಬರೋದು 224. 224ರಿಂದ 239 ತನಕ. ಸ್ಟಾರ್ಟಿಂಗ್ ಬಿಟ್ ಆಲ್ವೇಸ್ 1110. ಗೊತ್ತಾಗಿದೆ ನಮಗೆ. ಸ್ಟಾರ್ಟಿಂಗ್ ಕ್ಲಾಸ್ ಎದಲ್ಲಿ 0 ಹೇಳಿದ್ರಿ ಸರ್, ಕ್ಲಾಸ್ ಬಿದಲ್ಲಿ 10 ಹೇಳಿದ್ರಿ, ಆಮೇಲೆ 110 ಹೇಳಿದ್ರಿ, ಆಮೇಲೆ 110 ಹೇಳಿದ್ರಿ. ಇವಾಗ ಇದು ರೈಟ್ ಆಗ್ತಾ ಇದೆ. ನೆಕ್ಸ್ಟ್ ಇದೇನಕ್ಕೆ ಯೂಸ್ ಮಾಡ್ತಾರ? ಸ್ಪೆಷಲಿ ರಿಸರ್ವ್ ಫಾರ್ ದ ಮಲ್ಟಿ ಕಾಸ್ಟ್. ಸೊ ಕ್ಲಾಸ್ ಎ ಬಿ ಸಿ ಅಂತ ಬಂದಾಗ IP ಅಡ್ರೆಸ್ಗಳನ್ನ ನಾರ್ಮಲ್ ಆಗಿ ಕೊಡ್ತಾರೆ, ಬಳಕೆನ ಮಾಡ್ಕೋಬೋದು. ಬಟ್ ಕ್ಲಾಸ್ ಡಿ ಮತ್ತು ಇ ಅಂತ ಬಂದಾಗ ನಮಗೆ ಅದನ್ನು ಯೂಸ್ ಮಾಡೋಕ್ಕೆ ಕೊಡಲ್ಲ. ಯಾಕೆ? ಕ್ಲಾಸ್ ಡಿಯನ್ನು ಮಲ್ಟಿ ಕ್ಯಾಸ್ಟ್ ಪರ್ಪಸ್ ಯೂಸ್ ಮಾಡ್ತಾರೆ, ಹಾಗೆ ಕ್ಲಾಸ್ ಇ ಅಂತ ಬಂದಾಗ ಎಕ್ಸ್ಪೆರಿಮೆಂಟಲ್ ಪರ್ಪಸ್ ಯೂಸ್ ಮಾಡ್ತಾರೆ. ಸೊ ನಮಗೆ ಅವುಗಳನ್ನು ಕೊಡಲ್ಲ. ಅರ್ಥ ಆಗ್ತಿದೆಯಲ್ಲ? ಇಟ್ ಈಸ್ ಫಾರ್ ದ ಮಲ್ಟಿ ಕಾಸ್ಟ್ ಪರ್ಪಸ್. ಹಾಗೆ ಇದು ಬಂದುಬಿಟ್ಟು ನಮಗೆ ಎಕ್ಸ್ಪೆರಿಮೆಂಟಲ್ ಪರ್ಪಸ್. ಹಾಗೆ ಕ್ಲಾಸ್ ಇದ ರೇಂಜ್ ಏನಿರ್ತದೆ? 240 ಆರಂಭಗೊಂಡು 255 ತನಕ ಇರ್ತದೆ, ಸರಿನಾ? ಸೊ ಓವರಾಲ್ ನಿಮಗೆ ಎಕ್ಸಾಮ್ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು ಇದು ಒಂದೇ ಟೇಬಲ್. ಇದರ ನೆನಪಿಟ್ಟರೆ ಮುಗಿದೋಯ್ತು ನಿಮಗೆ. ಇಷ್ಟೊತ್ತು ಎಕ್ಸ್ಪ್ಲನೇಷನನ್ನು ಮಾಡಿರೋದು ಇಲ್ಲಿಂದನೇ ಬಂದಿರೋದು. 0 1 0 1 1 0 1 1 1 0 1 1 1 1. ಓಕೆ, ಸೊ ಅದರ ಕರೆಸ್ಪಾಂಡಿಂಗ್ ಡೆಸಿಮಲ್. ಇದು ಬೈನರಿ ಫಾರ್ಮ್ಯಾಟ್ ಅಲ್ಲದ, ಇಲ್ಲಿ ಡೆಸಿಮಲ್ ಅದ. 0 to 126, 128 to 191, 190 to 223, 224 to 239, 240 to 55. ಇದೇ ಆರ್ಡರಲ್ಲಿ ನೀವು ನೆನ್ಪಿಟ್ಕೋಬೇಕು.
ಸೊ ಇದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಕೆಲವೊಂದಿಷ್ಟು ಪ್ರಶ್ನೆಗಳನ್ನು ಸಾಲ್ವ್ ಮಾಡ್ತಾ ಹೋಗೋಣ. ಸೊ ನಿಮ್ಗೆ ಅವಾಗ ಕ್ಲಿಯರ್ ಆಗಿ ಐಡಿಯಾ ಸಿಗ್ತದೆ, ಸರಿನಾ? ಸೊ ಅದಕ್ಕಿಂತ ಮುಂಚೆ ಇಲ್ಲೊಂದು ಪಾಯಿಂಟ್ ಕೊಟ್ಟಿದ್ದೀನಿ ನೋಡಿ, ಸಬ್ನೆಟ್ಟಿಂಗ್ ಅಂತ ಕೊಟ್ಟಿದ್ದೀನಿ. ವಾಟ್ ಈಸ್ ಸಬ್ನೆಟ್ಟಿಂಗ್? ಎಫಿಷಿಯೆಂಟ್ಲಿ ಯೂಸಿಂಗ್ ಆಫ್ ದ IP ಅಡ್ರೆಸ್. ಸೊ ನಿಮ್ಗೊಂದು 10,000 IP ಅಡ್ರೆಸ್ಗಳು ಸಿಕ್ಕುವಪ್ಪ, ಓಕೆ, ಅದರ ಅವಶ್ಯಕತೆನೇ ಇಲ್ಲ ನಿಮ್ಗೆ ಅಷ್ಟು, ಬಟ್ ಆಲ್ರೆಡಿ ಅಷ್ಟು ತೊಗೊಂಡ್ಬಿಟ್ಟಿದ್ದೀರಾ, ಅದನ್ನು ಎಫಿಷಿಯೆಂಟಾಗಿ ಬಳಕೆ ಮಾಡ್ಕೋಬೇಕು. ಫಾರ್ ಎಕ್ಸಾಂಪಲ್ HR ಟೀಮಿಗೆ ಒಂದು 2,000 IP ಅಡ್ರೆಸ್ ಕೊಡೋದು, ಇನ್ನೊಂದು ಬಂದುಬಿಟ್ಟು ನೆಟ್ವರ್ಕಿಂಗ್ ಟೀಮ್ನವರಿಗೆ ಒಂದು 1,000 IP ಅಡ್ರೆಸ್ ಕೊಡೋದು, ಅದರ ನಂತರ ಇನ್ನೊಂದು ಮ್ಯಾನೇಜ್ಮೆಂಟ್ದವರಿಗೆ ಒಂದು 1,000. ಈ ರೀತಿಯಾಗಿ ಎಫೆಕ್ಟಿವ್ ಯೂಸಿಂಗ್ ಆಫ್ ದ IP ಅಡ್ರೆಸ್ ಅನ್ನು ನಾವೇನಂತ ಕರಿತೀವಿ? ಸಬ್ನೆಟ್ಟಿಂಗ್ ಅಂತ ಕರಿತೀವಿ. ಎಫೆಕ್ಟಿವ್ ಯೂಸಿಂಗ್ ಆಫ್ ದ IP ಅಡ್ರೆಸ್. ನೆಕ್ಸ್ಟ್ ಬರೋದು ಆಕ್ಟಿವಿಟಿ ಟೈಮ್. ಸೊ ಇದು ನಿಮಗೆ ಕಂಪ್ಲೀಟಾಗಿ ಎಷ್ಟು ಅರ್ಥ ಆಗಿದೆ ನಿಮಗೆ ಈ ಕಾನ್ಸೆಪ್ಟ್ ಅನ್ನೋದನ್ನು ತಿಳಿಸ್ಕೊಡೋ ಸಲುವಾಗಿ. ಹಾಗೆ ಎಕ್ಸಾಮಲ್ಲಿ ಇದನ್ನೇ ಕೇಳ್ತಾರೆ, ಓಕೆನಾ? ಹಿಂಗೊಂದು ಕೊಟ್ಬಿಡ್ತಾರಪ್ಪ ಅವರು 192.168.1.10. ಸೊ ಇದು ಯಾವ ಕ್ಲಾಸಿಗೆ ಹೋಗ್ತದೆ? ಸೊ ನಿಮ್ಮ ಮೈಂಡಿಗೆ ಬರಬೇಕು. ಮೊದಲೇದಾಗಿ ಏನು ಬಂದಿದೆ ಅಲ್ಲಿ? 192 ಅಂತ ಬಂದಿದೆ. 192 ಬಂದರೆ ಯಾವುದಕ್ಕೆ ಬರ್ತದೆ? ರೇಂಜ್ ಸಿಗೆ ಬರ್ತದೆ. ಹಾಗಾದರೆ ಸಿ. ಸೆಕೆಂಡ್ ಬಂದಿರೋದು ಯಾವುದು? 10 ಅಂತ ಅದ. 10 ಅಂದರೆ ಯಾವುದು? 0 to 126 ಒಳಗಡೆ ಬಂದರೆ ಅದನ್ನು ನಾವು ಕ್ಲಾಸ್ ಎ ಅಂತ ಹೇಳ್ತೀವಿ ಸರ್. ಹಾಗಾದರೆ ಇದು ಕ್ಲಾಸ್ ಎಗೆ ಸಂಬಂಧಪಟ್ಟಿರ್ತಕ್ಕಂಥದ್ದು. ನೆಕ್ಸ್ಟ್ 172 ಅಂತದ. 172 ಯಾವುದಕ್ಕೆ ಸಂಬಂಧಪಡ್ತದೆ? 128 ಆರಂಭಗೊಂಡು ಅದು ಬರೋದು ನಮಗೆ ಕ್ಲಾಸ್ ಬಿಗೆ. ನೆಕ್ಸ್ಟ್ 230 ಅಂತದ. 230 ಯಾವ ರೇಂಜಲ್ಲಿ ಬರ್ತದೆ ಸರ್? 230 ಬರೋದು ನಮಗೆ ಕ್ಲಾಸ್ ಡಿ ರೇಂಜಲ್ಲಿ. ಎಲ್ಲಿದೆ ಹೇಳ್ತಾ ಇದ್ದೀರಾ ಸರ್ ನೀವು ಅದನ್ನು? ಇಲ್ಲಿದೆ ಅಲ್ವಾ ನಾನು ಹೇಳ್ತಾ ಇರೋದು? 127 ಒಳಗಡೆ ಬಂದರೆ ಕ್ಲಾಸ್ ಎ ಅಂತ ಹೇಳಿದೆ. ನೆಕ್ಸ್ಟ್ 230 ಅಂತ ಹೇಳಿದೆ. 230 ಅಂದರೆ ಇಲ್ಲಿ ಬರ್ತದೆ 224 ಇಂದ 239 ಒಳಗಡೆ. ಹಾಗಾದರೆ ಅದು ಕ್ಲಾಸ್ ಡಿಗೆ ಸಂಬಂಧಪಟ್ಟಿರ್ತಕ್ಕಂಥದ್ದು. ಅರ್ಥ ಆಗ್ತಿದೆಯಲ್ಲ? ಇದನ್ನೇ ಹೇಳ್ತಾ ಇರೋದು ನಾವು. 230 ಎಲ್ಲಿಗೆ, 172 ಎಲ್ಲಿಗೆ. ಎಕ್ಸಾಮಲ್ಲಿ ಬಂದರೆ ಇದನ್ನು ಮಾತ್ರ ನೀವು ಉಳಿದಿರೋದು ಬಿಟ್ಬಿಡಿ. ಮುಂದ್ಗಡೆ ಬರ್ತಕ್ಕಂಥ ವ್ಯಾಲ್ಯೂ ನೆನಪಿಟ್ಕೊಳ್ಳೋಕೆ ಹೋಗಬೇಡಿ. ಮೊದಲನೇ ಪ್ಲೇಸಲ್ಲಿ ಏನು ಬರ್ತಾ ಇರ್ತದಲ್ಲ ವ್ಯಾಲ್ಯೂ, ಅದನ್ನು ಮಾತ್ರ ನೀವು ನೆನಪಿಟ್ರೆ ಈಸಿಲಿಯಾಗಿ ಹೇಳ್ಬೋದು ಯಾವುದು ಯಾವ IP ಅಡ್ರೆಸ್ ಆಗಿರ್ತದೆ ಅಂತ ಹೇಳ್ಬಿಟ್ಟು, ಯಾವ ಕ್ಲಾಸಿಗೆ ಸಂಬಂಧಪಟ್ಟಿರ್ತಕ್ಕಂಥದ್ದು. A B C D E ಹಾಗೆ ಅವುಗಳ ರೇಂಜ್ ಕೂಡ ನಿಮಗೆ ನೆನಪಿರಬೇಕು. 0 1 0 1 1 0 1 1 0 1 1 1 0 ಈ ಥರ ಅಂತ ಗೊತ್ತಿರಬೇಕು, ಸರಿನಾ? ಸೊ ಇದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಕೆಲವೊಂದಿಷ್ಟು ಪ್ರಶ್ನೆಗಳನ್ನು ಇವಾಗ ನೋಡ್ತಾ ಹೋಗೋಣ. ಮೊದಲನೇ ಪ್ರಶ್ನೆ ಏನದ? ವಾಟ್ ಈಸ್ IP ಅಡ್ರೆಸ್? ಡೆಫಿನೇಷನ್ ನೋಡಿ. ಎನ್ IP ಅಡ್ರೆಸ್ ಈಸ್ ಅ ಯೂನಿಕ್ ಐಡೆಂಟಿಫೈಯರ್ ಅಸೈನ್ ಟು ದ ಡಿವೈಸಸ್ ಆನ್ ಎ ನೆಟ್ವರ್ಕ್ ಫಾರ್ ದ ಕಮ್ಯುನಿಕೇಷನ್. ನೆಕ್ಸ್ಟ್, ವಾಟ್ ಆರ್ ದ 2 ಮೇನ್ ಟೈಪ್ಸ್? ಎಷ್ಟು ವಿಧಗಳಿದಾವೆ IP ಅಡ್ರೆಸ್ಸಲ್ಲಿ? 2 ವಿಧಗಳಿದಾವೆ. ಒಂದು IPv4, ಇನ್ನೊಂದು IPv6. ನೆಕ್ಸ್ಟ್ ಪ್ರಶ್ನೆ, ಇದು ಇಂಪಾರ್ಟೆಂಟ್, ಎಕ್ಸಾಮಲ್ಲಿ ಬಂದಿರೋದು. IPv4ದು ಎಷ್ಟು ಇರ್ತಾವೆ ಬಿಟ್ಸ್? 32 ಇರ್ತಾವೆ. ಆಲ್ರೆಡಿ ಡಿಸ್ಕಸ್ ಮಾಡಿದ್ವಿ. 32 ನಾವು 8 8 8 8 ಅಂತ ಡಿವೈಡ್ ಮಾಡ್ಕೊಂಡ್ವಿ. ಅದರಲ್ಲಿ 2⁸ ಅಂತ ಆಗಿ 256 ಅಂತ ಬಂತು. ಅದಕ್ಕೋಸ್ಕರ ನಾವು 255 255 255 ಹಾಗೆ 255 ಮ್ಯಾಕ್ಸಿಮಮ್ ಅಂತ ಹೇಳ್ತಾ ಇರೋದು. ಅರ್ಥ ಆಗ್ತಿದೆಯಲ್ಲ? ನೆಕ್ಸ್ಟ್, ಹಾಗೆ IPv6 ಅಂತ ಬಂದಾಗ 128 ಬಿಟ್ಸ್ ಬರ್ತದ. ನೆಕ್ಸ್ಟ್, ವಾಟ್ ಈಸ್ ದ ಪರ್ಪಸ್ ಆಫ್ ಕ್ಲಾಸ್ ಎ IP ಅಡ್ರೆಸ್? ಕ್ಲಾಸ್ ಎ ಅಂದರೆ ಏನು ಹೇಳಿದೆ ನಾನು? ಹ್ಯೂಜ್ ನಂಬರ್ ಆಫ್ IP ಅಡ್ರೆಸ್ಗಳು ಸಿಗ್ತಾವೆ. ಹಾಗಾದ್ರೆ ಅದನ್ನು ಎಲ್ಲಿ ಬಳಕೆ ಮಾಡ್ತೀವಿ? ಇಟ್ ಈಸ್ ಯೂಸ್ಡ್ ಫಾರ್ ದ ಲಾರ್ಜ್ ನೆಟ್ವರ್ಕ್ಸ್ ಲೈಕ್ ISP, ಇಂಟರ್ನೆಟ್ ಸರ್ವಿಸ್ ಪ್ರೊವೈಡರ್, ಆರ್ ಲಾರ್ಜ್ ಆರ್ಗನೈಸೇಷನ್. ಲಾರ್ಜ್ ಆರ್ಗನೈಸೇಷನ್ಗೆ ಎಕ್ಸಾಂಪಲ್ ಏನು ಕೊಟ್ಟೆ ನಾನು? IBM. ಬಿಕಾಸ್ ಹ್ಯೂಜ್ ನಂಬರ್ ಆಫ್ IP ಅಡ್ರೆಸ್ ಬರ್ತಾವೆ. ಸಣ್ಣ ಕಂಪ್ನಿಗೆ ಅವಶ್ಯಕತೆನೇ ಇರೋದಿಲ್ಲ ಅಲ್ಲಿ. ಅರ್ಥ ಆಗ್ತಿದೆಯಲ್ಲ? ಅದಕ್ಕೋಸ್ಕರ. ನೆಕ್ಸ್ಟ್, ವಾಟ್ ಈಸ್ ದ ರೇಂಜ್ ಆಫ್ ಕ್ಲಾಸ್ ಬಿ? ಸೊ ಇಲ್ಲಿ ನಾನು ನಿಮಗೆ ಪ್ರಶ್ನೆ ಕೊಟ್ಟು ಆನ್ಸರನ್ನು ಇಮಿಡಿಯೇಟ್ ಎಕ್ಸ್ಪ್ಲನೇಷನ್ ಮಾಡ್ತಾ ಇದ್ದೀನಿ. ನಿಮಗೆ ಎಕ್ಸಾಮಲ್ಲಿ MCQ ಫಾರ್ಮೆಟಲ್ಲಿ ಹಿಂಗೆ ಬರ್ತದೆ. ವಾಟ್ ಈಸ್ ದ IP ರೇಂಜ್ ಫಾರ್ ದ ಕ್ಲಾಸ್ ಬಿ ಅಂತ 4 ಆಪ್ಷನ್ ಕೊಡ್ತಾರೆ. ಸೊ ನಿಮ್ಗೆ ಗೊತ್ತಿರಬೇಕು, ಕ್ಲಾಸ್ ಬಿ ಅಂತ ಬಂದಾಗ 120 ಆರಂಭಗೊಂಡು 191 ತನಕ. ಕ್ಲಾಸ್ ಎ ಅಂತ ಬಂದಾಗ 0 ಆರಂಭಗೊಂಡು 126 ತನಕ. ನೆಕ್ಸ್ಟ್, ಹೌ ಮೆನಿ ಹೋಸ್ಟ್ ಕ್ಯಾನ್ ಕ್ಲಾಸ್ ಸಿ ಸಪೋರ್ಟ್? ಓಕೆ ನೋಡಿ, ನಾನು ಹೇಳಿದೆ ನಿಮಗೆ IP ಅಡ್ರೆಸ್ ಅಂತ ಬಂದಾಗ ನೆಟ್ವರ್ಕ್ ID ಅಂತ ಇರ್ತದೆ, ಹೋಸ್ಟ್ ID ಅಂತ ಇರ್ತದೆ. ಸೊ ಅದ್ರ ಮೇಲೆ ಪ್ರಶ್ನೆ ಇದೆ ನೋಡಿ. ಕ್ಲಾಸ್ ಸಿಯಲ್ಲಿ ಎಷ್ಟು ನಮಗೆ ಹೋಸ್ಟ್ಗಳು ಸಿಗ್ತಾವೆ ಅಂತ ಕೇಳ್ತಾ ಇದ್ದಾರೆ ಅವರು. ಕ್ಲಾಸ್ ಸಿ ಅಂದರೆ ಏನು? ಸೊ ನಮಗೆ ಕ್ಲಾಸ್ ಎ, ಕ್ಲಾಸ್ ಬಿ, ಕ್ಲಾಸ್ ಸಿ. ಇಲ್ಲಿ 1 ನೆಟ್ವರ್ಕ್ ಬರ್ತಾ ಇತ್ತು, ನೆಟ್ವರ್ಕ್ ID. ಇಲ್ಲಿ 2 ನೆಟ್ವರ್ಕ್ ID. ಇಲ್ಲಿ ಬರೋದು 3 ನೆಟ್ವರ್ಕ್ ID. ಓಕೆ, ಉಳಿದಿರೋದು ಎಷ್ಟು ನಮಗೆ? 1 ಮಾತ್ರ. ಸೊ 2⁸ ಅಂತ ಆಯಿತು. 2⁸ ಅಂದರೆ ಎಷ್ಟು? 256. ಸೊ 2 ನಾನು ರಿಮೂವ್ ಮಾಡಬೇಕಂತ ಹೇಳಿದೆ. ಹಾಗಾದರೆ ಉಳಿದ್ರೆ ಎಷ್ಟು? 254. ಹಾಗಾದರೆ ಅಪ್ ಟು 254 ಹೋಸ್ಟ್ ಪರ್ ನೆಟ್ವರ್ಕ್. ಅರ್ಥ ಆಗ್ತಿದೆಯಲ್ಲ? ಇದು ನಿಮಗೆ ಮೈಂಡಲ್ಲಿ ಬರಲೇಬೇಕು. IP ಅಡ್ರೆಸ್ ಅಂತ ಬಂದಾಗ ನೆಟ್ವರ್ಕ್ ID ಮತ್ತು ಹೋಸ್ಟ್ IDಯಿಂದನೇ ಮಾಡಲ್ಪಟ್ಟಿರ್ತಾವೆ. ನೆಟ್ವರ್ಕ್ ID ಕ್ಲಾಸ್ ಎದಲ್ಲಿ ಎಷ್ಟಿರ್ತಾವೆ, ಕ್ಲಾಸ್ ಬಿದಲ್ಲಿ ಎಷ್ಟಿರ್ತಾವೆ, ಸಿದಲ್ಲಿ ಎಷ್ಟಿರ್ತಾವೆ ಗೊತ್ತಾಗಿದೆ ನಿಮಗೆ. ಆರ್ಡ್ರಲ್ಲೇ ಬರ್ತಾವೆ. ಕ್ಲಾಸ್ ಎದಲ್ಲಿ 1 ನೆಟ್ವರ್ಕ್ ID, ಕ್ಲಾಸ್ ಬಿದಲ್ಲಿ 2, ಕ್ಲಾಸ್ ಸಿದಲ್ಲಿ 3, ಕ್ಲಾಸ್ ಡಿದಲ್ಲಿ 4. ಅರ್ಥ ಆಗ್ತಿದೆಯಲ್ಲ? ನೆಕ್ಸ್ಟ್, ವಾಟ್ ಈಸ್ ದ ಸ್ಟಾರ್ಟಿಂಗ್ ಪ್ಯಾಟರ್ನ್ ಬಿಟ್? ಕ್ಲಾಸ್ ಬಿದ ಸ್ಟಾರ್ಟಿಂಗ್ ಏನಿರ್ತದೆ? 10 ಇರ್ತದೆ. ಕ್ಲಾಸ್ ಎದು 0 ಇರ್ತದೆ. ಕ್ಲಾಸ್ ಸಿದು 110 ಇರ್ತದೆ. ಓಕೆ,
ನೆಕ್ಸ್ಟ್ ಸೊ ಇದಿಷ್ಟು ಮಾಹಿತಿ ನಮಗೆ ಐ ಪಿ ಅಡ್ರೆಸ್ಗೆ ಸಂಬಂಧಪಟ್ಟಿರ್ತಕ್ಕಂಥದ್ದು. ಹೋಪ್ ನಿಮಗೆ ಕಂಪ್ಲೀಟ್ ಐಡಿಯಾ ಸಿಕ್ತು. ಎಕ್ಸಾಮಲ್ಲಿ ಯಾವ ಥರದ ಪ್ರಶ್ನೆಗಳು ಬಂದರೂ ಸಾಲ್ವ್ ಮಾಡ್ತೀರಂತ ಅನ್ಕೊತೀನಿ. ಸರಿನಾ? ಆ ಪರ್ಟಿಕ್ಯುಲರ್ ಟೇಬಲನ್ನು ಏನು ಎಕ್ಸ್ಪ್ಲನೇಷನನ್ನು ಕೊಟ್ಟಿದ್ದೀನಲ್ಲ, ನೀವು ಅದನ್ನು ನೆನಪಿಟ್ಕೋಬೇಕು. ಗೊತ್ತೇ ಆಗಲಿಲ್ಲ ಅಂದರೆ ಒಂದು 2-3 ಸಲ ಬರ್ದು ತೆಗೆದುಬಿಡಿ ಅದನ್ನು ನೀವು. ಓಕೆನಾ? IP ಅಡ್ರೆಸ್ ರೇಂಜ್ ಬಗ್ಗೆ ನಿಮಗೆ ಗೊತ್ತಿರಲೇಬೇಕು. Thank you so much for watching the video till the end, and bye for now.